ಇವನು ವೈಟು, ಇವನು ಸ್ವಲ್ಪ ಯೆಲ್ಲೋ ಕಲರು. ಒಳ್ಳೆ ಅವನು ಬಗ್ಗೆ ನೋಡ್ತಾ ಇದ್ದಾನೆ, ಒಬ್ಬನೇ ಇದ್ದಾನಲ್ಲಿ. ಆಯ್ತು ಸ್ನೇಹಿತರೆ, ನೋಡ್ರಿ ತುಂಬ ಚೆನ್ನಾಗಿದ್ದಾವೆ. ಮಳೆ ಬೇರೆ ಬರಂಗಾಗ್ಬಿಡ್ತಲ್ಲಪ್ಪ ಇವತ್ತೇ. ಅವುಗಳೆಲ್ಲ ಇದ್ದು ಫಸ್ಟು ಇದಾವೆ ಅನ್ಸುತ್ತೆ, ಮುಂದೆ ನೋಡಬೇಕು. ಇವನು ಯಾವನೊಬ್ಬ ಬಗ್ಗೆ ನೋಡ್ತಾ ಇದ್ದಾನಲ್ಲಪ್ಪ. ಹಾಯ್ ಬ್ರೋ, ಸಣ್ಣ ಜಾತಿ ಇವೆಲ್ಲ ಕಾಣಲ್ಲ ಕ್ಯಾಮ್ರದಾಗೆ. ಏನೋ ಇರಂಗೈತೆ ಕ್ಯಾಮ್ರಾ, ಒಂಚೂರು ಹೊರ್ಸ್ಕೊಬಿಡ್ತೀನಿ ತಡ್ರಿ, ಯಾಕೋ ಮೊಬ್ಬ ಆಗ್ಬಿಡುತ್ತೆ ಕಾಣಕ್ಕಲ್ಲ ನಿಮಗೆ. ಅದು ಒಂದೇ ಒಂದೈತಿ, ಕಾಡ್ಕೊಳ್ಳಿ ಅನ್ಸುತ್ತೆ. ಬ್ಲಾಕ್ ಆಗೈತಿ, ಒಂದು ಎರಡಿದಾವೆ, ಕಾಣಿಸ್ತಿಲ್ಲ ಕರೆಕ್ಟಾಗಿ. ಸಂಜು ಸಂತು, ಹೌದು ಬ್ರದರ್, ಮೈಸೂರು ಬಂದಿದ್ದು, ಅವತ್ತು ರಜಾ ಇತ್ತು, ಹಂಗಾಗಿ. ದೇವರಾಜ್ ಬ್ರದರ್, ಕೆಲಸ ಇಲ್ಲ ಬ್ರದರ್, ಇವತ್ತು ರಜಾ ಇತ್ತು. ಇಡೀ ಊರೇ ರಜಾ ಹಾಕಿಬಿಡುತ್ತೆ ನಾವು ಕೆಲಸ ಮಾಡೋ ಜಾಗದಾಗೆ. ಹಂಗಾಗಿ ಸುಮ್ಮನೆ ಬೆಳಗ್ಗಿಂದ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬಂದಿದ್ದು ನೋಡ್ಕೊಂಡು ಹೋಗೋಣ ಅಂತ. ದೊಡ್ಡ ಪ್ಯಾರೆಟ್ಗಳಿದ್ದಾವೆ. ಸರಿಯಾಗಿ ಇದ್ದಾವೆ, ಇಷ್ಟು ದೊಡ್ಡವು ಯಾವಾಗ ನೋಡಿಲ್ಲಪ್ಪ ನಾನು. ಎಲ್ಲ ಸುಮಾರು ಖಾಲಿ ಆಗ್ಬಿಟ್ಟವು, ಫಸ್ಟಿನ ಥರ ಇಲ್ಲ ಇವಾಗ. ಓ, ಇಲ್ಲಿ ಎರಡು ಇದ್ದಾವೆ ಮೇಲ್ಗಡೆ. ಈಗ పైన ఉన్నాయి రెండు పైన ఉన్నాయి రెండు. అది కెమెరాలో కనిపిస్తుంది. ఒక పక్కన కొంచెం లవ్ బర్డ్స్ మాలాగా అవి కూడా. ಓ, ಇವನು ಅವನು ವೈಟ್ ಪ್ಯಾರೆಟ್, ಇವನು ಸರಿಯಾದ ದಪ್ಪ ಇದ್ದಾನೆ. ಎಲ್ಲದ್ರಾಗೂ ಇಲಿಗಳು ಬಿಟ್ಬಿಟ್ಟಾರೆ, ಅದೇನು ಹುಳಗಳು ಬರ್ತಾವಂತಾನೋ ಏನೋ ಗೊತ್ತಿಲ್ಲ. ಓಹೋ, ಲೈನಾಗಿ ಇಟ್ಬಿಟ್ಟಾರಪ್ಪ ಎಲ್ಲ ಬ್ಯಾರಕ್ಗಳಿಗೂ. ನೋಡ್ರಿ, ಯಾವ ಆಫ್ರಿಕನ್ ಪ್ಯಾರೆಟ್ ಅನ್ಸುತ್ತೆ, ಮಾತಾಡ್ತಾವಲ್ಲ ಅವಿರಬೇಕು. ನೀಲಿ ಹಳದಿ ಮಕ ಅಂತೆ, ಗೋಲ್ಡ್ ಮಕ. ಇದೇ ಮಾತಾಡೋದು. ಇದೇ ಮಾತಾಡಿದ್ವಿ ನೋಡ್ರಿ. పక్కకి ఏం లేదు కదా, ఇంకా ఒక లైన్ పెట్టేశారు. బ్లూ గోల్డ్ మకావ్ అంతే, నీలి ಹಳದಿ ಮಕ. ಏನು ಮಕನೋ ಅಂತೀನ. ಇಲ್ಲಿ ಇವು ರೆಡ್ಡು, ಕೆಂಪು ಹಸಿರು ಮಕ. ಎಷ್ಟು ವೆರೈಟಿ ಇದಾವಂತ. ಇನ್ನು ಅರಮನೆ ಬೇರೆ ನೋಡಬೇಕು. ಇವನು ಪಾಪ ಯಾಕೆ ಜಗಳ ಆದಂಗೆ ಕಾಣುತ್ತೆ ಹೆಂಡತಿ ಕೈಲಿ. ಈ ಕಡೆಗೆ ಬಂದು ಕೂತಾನೆ, ಇಲ್ಲಿ ಇವನೊಬ್ಬ ಕೂತಾನೆ. ಮೋಸ್ಟ್ಲಿ ಹೆಂಡತಿ ಕೈಲಿ ಜಗಳ ಆಗಿರ್ಬೇಕು ಅನ್ಸುತ್ತೆ. ಅವನು ಅಲ್ಲಿ ಮುನ್ಸ್ಕೊಂಡು ಕೂತ್ಕೊಂಡು, ಗಂಡನ ಹೆಂಡ್ತಿನೂ ಗೊತ್ತಿಲ್ಲ. ಸರಿಯಾದ ಜಗಳನೇ ಆಗಿರಂಗೆ ಕಾಣ್ತೈತಿ. ಇವ್ರು ಪರವಾಗಿಲ್ಲ, ಆ ಕಡೆ ಈ ಕಡೆ ನೋಡ್ಕೊಂಡು ಲವ್ ಮಾಡ್ತಾಯಿದ್ದಾರೆ ಇವರು, ಉಪೇಂದ್ರ ಸ್ಟೈಲಾಗೆ. ఇది ఇక్కడ వేసిండారు పేరు, ಎಕ್ಲೆಕ್ಟಸ್ ಗಿಳಿ. ಇದು ಸರಿಯಾಗಿದೆ, ಒಂದು 5-6 ಜೋಡಿ ಇದ್ದಾವೆ. ಎಲ್ಲ ದೂರ ಬೇರೆ ಬೇರೆ ಜಾತಿ ಅನ್ಸುತ್ತೆ, ದೂರ ಕೂತಾರೆ ಇವ್ರು. ಪರವಾಗಿಲ್ಲ, ಜಾಸ್ತಿ ಪ್ರೀತಿ ಇವರಿಗೆ, ಒಬ್ರಿಗೊಬ್ರು ಏನು ನೋಡ್ತಾ ಇದ್ದಾರೆ. ಏನು ನೋಡ್ಕೊಂತ ಇದ್ದಾರೆ. ಸ್ಕಾರ್ಲೆಟ್ ಮಕಾವ್. ಇವು ಕಪ್ಪು ಗಿಣಿ ಅಪ್ಪ, ಮೂತಿ ನೋಡ್ರಪ್ಪ ಎಷ್ಟೆಷ್ಟು ಓದ ಇದಾವೆ ಓಕೆ. ಇವು ಗಿಣಿನಾ? ಯಾರು ಗೊತ್ತಿರ ಕಮೆಂಟ್ ಹಾಕ್ರಿ. ಅದೇ ಇವು ನಮ್ಮ ಕಡೆ ನೋಡಿದ್ದು ಮರಕುಟ್ಕ ಅಂತಾರ. ಏನಿವು? ಇವು ಮರಕುಟ್ಕ ಅಲ್ಲ, ಮರಕುಟ್ಕ ಇನ್ನೊಂದು ಥರ ಇರ್ತವೆ. ಅವು ತಲೆ ಡ್ಯಾನ್ಸ್ ಆಡ್ತಾನೆ ಇರ್ತವೆ. ಇಲ್ಲೊಂದು ಎರಡವೆ, ಇನ್ನೂ ತುಂಬ ಇದ್ದಾವೆ. ಬೇಗ ನೋಡ್ಕೊಂಡು ಹೋಗ್ತಾ ಇರಬೇಕು. ಇದು ಸ್ಕಾರ್ಲೆಟ್ ಮಕಾವ್.
ಯಾಕೆ ಒಬ್ಬನೇ ಆಗ್ಬಿಟ್ಟಾನ ಪಾಪ. ಯಾರೋ ಹಾಡು ಹೇಳ್ಕೊಂಡು ಕೂತಾರ ನೋಡ್ರಿ, ಯಾರಿಗೆ ಬೇಕು ಈ ಲೋಕ ಅಂತ. ಒಬ್ಬನೇ ಆಗ್ಬಿಟ್ಟಾನ ಪಾಪ. ಇದು ಪಾಠ ಪಾಡ್ತಾನೆ ನೋಡು, ಯಾರಿಗೆ ಬೇಕು ಈ ಲೋಕ ಅಂತ ಪಾಠ ಆಡ್ತೀನಿ. ಒಬ್ಬನೇ ಇದ್ದಾನೆ ಪಾಪ, ಹೆಂಗೆ ಕಾಣ್ತಲ್ಲ. ಕರಿಯವನು ಇದು ಕೋತಿ 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 ಯಾವುದೋ ಕೋತಿ ಐತೆ ನೋಡ್ರಪ್ಪ. ನಿಮ್ಮ ಗ್ಯಾಂಗಲ್ಲಿ ಯಾರು ಕೋತಿ ಟ್ಯಾಗ್ ಮಾಡಿರಿ. ಸರಿಯಾಗೇ ಇದ್ದಾನೆ ಅಣ್ಣ. ಬಾಲ ಒಂದು 2 kg ಇರ್ಬೇಕೇನಪ್ಪ. ಏನು ಹೆಸ್ರು ಹಾಕ್ಯಾರೆ? ಜುಟ್ಟಿನ ಕಪುಚಿನ್, ಸೆಬಸಪೆಲ್ಲ ಅವೆಲ್ಲ. ಏನೇನೋ ಹಣ್ಣುಗಳು ಇಟ್ಬಿಟ್ಟಾರೆ, ನಮಗೆ ಸಿಗಲ್ವಲ್ಲ ಬ್ರೋ ಈ ಥರ ಹಣ್ಣುಗಳು. ಇಬ್ಬರಿದ್ದಾರೆ ಇವ್ರು ಸವಾಸ ಅಲ್ಲ, ಅದಕ್ಕೆ ಇಬ್ಬರನ್ನ ಬಿಟ್ಟು ದೊಡ್ಡ ಬೇರಕ್ಕೆ ಮಾಡಿಬಿಟ್ಟಾರೆ. ಮೂಡ ದೊಡ್ಡ ఫ్యామిలీనే ఇరంగితే ఉన్నిరా ఇంకా ఉంటాయిరా ముందర చాలా ఉంటాయి ఇంకా చూడాలి. ವಾಶ್ರೂಮ್ ನೋಡಿದ್ದೀನಿ చూడు. ಹಾಯ್ ಬ್ರದರ್ಸ್, ಎಲ್ಲರದು ಊಟ ಆಯ್ತಾ? ಸೂರಿ ಊಟ ಆಯ್ತಾ? ಏನು ಮಾಡ್ತಿದ್ಯಪ್ಪ, ಎಲ್ಲಿದ್ಯಪ್ಪ, ಎಲ್ಲಿ ಮಾಡ್ತಿದ್ಯಾ ಕೆಲಸ? RX ಸೂರಿ ಓಡ್ ಕೊಡ್ಕೊಂಡು ನೋಡ್ರಿ, ಅವನು ಅಲ್ಲೊಬ್ಬ ಮಂಕಣ್ಣನೆ ಕನ್ಪಿಸ್ತಾನೆ, ಅಲ್ಲೊಬ್ಬ ಮಂಕಣ್ಣನೆ, ಇಲ್ಲ ಮಂಕಣ್ಣನೆ. ಇವ್ರು ಯಾವ್ದು ಸರಿಯಾದ ಜಗಳ ಆದಂಗೆ ಕಾಣತ್ತೆ. ಗಂಡ ಹೆಂಡತಿಗೆ ಡೈವರ್ಸ್ ತನಕ ಬಂದಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಅವ್ನು ಯಾಕೆ ಹಂಗೆ ಅಂದ ತಕ್ಷಣ ಎದ್ನಪ್ಪ. ಏನು ಸ್ಟೈಲ್ ಕೊಡ್ತೀನಿ ಇವನು. ఏంటికింద అది ఆ పక్కది ఇక్కడే ಹುಲಿ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಇದು ಸರಿಯಾಗೈತಿ. ಯಾವನ್ ಬರ್ತಾನೆ ನೋಡ್ರಿ. ಯಾಕೆ ಒಬ್ಬರನ್ನೇ ಬಿಟ್ಬಿಟ್ಟಾರ ಪಾಪ. ಇನ್ನೊಂದು ಐತಾ? ಓ ಒಳಗಡೆ ಬೋನು ಅಲ್ಲೇ 2 ಬಿಟ್ಬಿಟ್ಟೆ. ఊరికైనా ఉండు. డాక్టర్ బ్రాక్ అయినట్టు అయిపోయింది కనుక మరి. ಡಾಕ್ಟರ್ ಬ್ರಾಕ್ ಆದಂಗೆ ಆಗ್ಬಿಡುತ್ತೆ ಮತ್ತೆ. ಆರಾಮ ಮಂಕಂಡ ನೋಡಪ್ಪ, ಬೇಕ್ರಿ ಕೆಲಸ ಮುಗಿಸ್ಕೊಂಡು, ಟೇಬಲ್ ಕೆಲಸ ಮುಗಿಸ್ಕೊಂಡು. ಏನು ಸುಖ, ಏನು ನೆಮ್ಮದಿ ಅಲ್ವಾ? ಆರಾಮ ಮಾಸ್ಟರ್ ಕೆಲಸ ಮುಗಿಸ್ಕೊಂಡು ರಾಜರಾಶ ಮಂಕಣ್ಣ ನೋಡ್ರಿ ಅವನು. ಅಲ್ಲಿ ಒಲೆ ಕೆಲಸ ಇನ್ನ ಏನೋ ಮಾಡ್ತೇನೆ, ಇನ್ನ ಆರಾಮಾಗಿ ಕೂತ್ಕೊಂಡಾನೆ ಇವನು ಮಾಸ್ಟ್ರು. ಅವನು ಒಲೆ ಕೆಲಸ ಸೈಡ್ ಕೆಲಸ ಮಾಡ್ಕೊಂಡು ಇನ್ನೂ ಡ್ಯೂಟಿ ಮಾಡ್ತೀನಿ. ಇವನು ಬಂದು ಮಂಕಂಡು ಆಯ್ತಾಗಲೇ ಮಾಸ್ಟ್ರು. ಕೆಲಸ ಮುಗ್ದಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಬರ್ರಿ ಮುಂದೆ ಹೋಗ್ಬಿಡೋಣ. ಏನೇನೋ ಇದ್ವಪ್ಪ ಫಸ್ಟು, ಇವಾಗ ಎಲ್ಲ ಚೇಂಜ್ ಮಾಡಿಬಿಟ್ಟಾರೆ. ಏನು ಇಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ನೋಡೋಕ್ಕೆ. ನಮ್ಮ ಮೈಸೂರದ್ದು ಎಷ್ಟೋ ಇದು ನಮ್ಮ ಶಿವಮೊಗ್ಗದ್ದು ಎಷ್ಟೋ ಚೆನ್ನಾಗಿ ಮಾಡ್ಯಾರ ಇವಾಗ. ಇದೇನು ಹುಲಿ ಅಂತೆ, ಸರಿಯಾಗಿ ಹಾಕ್ಯಾರೆ. ಓ ಸರಿಯಾದ ಐತಪ್ಪ ಹುಲಿ ಬರ್ತೈತೆ. ಅಲ್ಲಿ ಆ ಕಡೆಗೆ ಹೋಗ್ಬಿಡೋಣ ಬರ್ರಿ. ಎಂಥ ನೆಮ್ಮದಿ ಗುರು, ಊಟ ಎಲ್ಲ ಇರೋ ಜಾಗಕ್ಕೆ ಹುಡ್ಕೊ ಬರ್ತಾವಲ್ಲ. ಇಂಥ ನೆಮ್ಮದಿ ಜೀವನ ಯಾರಿಗೆ ಸಿಗುತ್ತೆ? ಏನಪ್ಪ ಅಂದರೆ ಫ್ರೀಡಮ್ ಇಲ್ಲ ಅಷ್ಟೇ. ಓಕೆ, ಫ್ರೀಡಮ್ ಇದ್ರೆ ನಾವಿರಲ್ಲ ಅಂತೆ. ನಿಮ್ಮ ಗ್ಯಾಂಗಲ್ಲಿ ಯಾರು ಹುಲಿ ಟ್ಯಾಗ್ ಮಾಡಿರಿ. ಈ ಹುಲಿನ ಡಾಕ್ಟ್ರ್ ಬ್ರೋ
ಇದು ಮಾಡಿದ್ರು, ನೋಡಿದ್ರಾ ವಿಡಿಯೋನ? ಯಾರ್ಯಾರು ನೋಡಿರ? ಸಿಂಹ ಸಿಂಹ, ನೀನು ಸಿಂಹ ಅಲ್ಲ, ನೀನು ಇಲಿ, ನೀನು ಕಾಡಿನ ಹುಲಿ ರಾಣಿ ಪರ್ಟೇರ ಚಿರತೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದು ನಮ್ಮ ಡಾಕ್ಟ್ರ್ ಬ್ರೋ ಬಂದ್ಬಿಟ್ಟು. ಎಲ್ಲ ಆಯ್ತದ? ಓ ಇಲ್ಲಿ ಕೊಡೋಗಟ್ಟೊಂದು ಚೂರು ಪಡ್ಕೊಂಡ ಆ ಕಡೆ ಸರಿಯಾಗಿ ಅದಾರಪ್ಪ. ಎಷ್ಟು ಕೆ ಜಿ ಇದಾವ ಗೊತ್ತಿಲ್ಲ, ನೋಡ್ರಿ ಇಲ್ಲಿ. ಕೆಲಸ ಕಾರ್ಯ ಇಲ್ಲ, ಮೈ ಮುಳ್ಳೆ ನೋವು ಬರ್ತಾವ, ಮತ್ತೆ ಇನ್ನೇನಾಗ್ತವೆ. ಬಂದ 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 ನಮ್ಮ ಡಾಕ್ಟರ್ ಬ್ರೋಗೆ ಅವಮಾನ ಮಾಡ್ತೀಯ? ಹಿಂಗಿದೆ ಗತಿ ನಿನಗೆ. ಮಂಕ ನಿಂಗಿದೆ ಕೆಲಸ ನಿನ್ನ. ಒಳ್ಳೆ ಹಾವು ಮಂಕಣ ಎಷ್ಟು ತಿಂದಿದ್ನ ಏನು. ನಾನು ಹಿಂಗಂದ್ರೆ ಅವ್ನು ನನಗೆ ಬೈದು ಬಿಡ್ತಾನೆ, ನರಸಿಂಹರಾಜ್ ಥರ. ಮತ್ತೆ ಎಷ್ಟು ದಿನ ಊಟ ಹಾಕಿಲ್ಲ ನನ್ನ ಮಗನೇ ನಿನ್ನ ಅಂತ. ಆರಾಮ ಮಂಕಣನಪ್ಪ, ಏನು ಚಿಂತೆ. ಹಾಂ, ನಾವು ಬರೋ ಟೈಮಿಗೆ ಮಳೆ ಬರ್ಬೇಕ. ಎದ್ದೇಳೋ, ಮಳೆ ಬರ್ತೈತಿ. ಡಾಕ್ಟ್ರ್ ಬ್ರೋಗೆ ಅವಮಾನ ಮಾಡ್ತೀನಿ ನೀನು. ಅಲ್ಲ ಬೈದ್ನಪ್ಪ ಅವನೇನಾದ್ನ. ತುಂಬ ಜನ ಬಂದಾರ ಬ್ರೋ. ಇಲ್ಲ ಬೈದ್ದ, ಯಾಕಡೆ ಮೂಲಿಗೆ ಹೋಗ್ಬಿಟ್ಟ, ಆ ಕಡೆಯಿಂದ ಕಂಡ ಚೆನ್ನಾಗಿ. ಕಡೆಗೆ ಹೋಗ್ಬಿಟ್ಟ. ಇವ್ರಿಗೆ ಮನೆಗಳು ಅಲ್ಲಿ ಹುಲ್ ಮೇಲೆ ಮಂಕಬಿಟ್ಟ ನಾವು. ನಲ್ಲೇನಪ್ಪ ಅಲ್ಲ, ಇವು ಮಾತ್ರ ಆರಾಮ್ ಮಂಕಂಡನೆ. ಮುಂದೆ ಹೋಗೋಣ ಬರ್ರಿ, ನಾವು ಜಾಸ್ತಿ ಟೈಮ್ ಇಲ್ಲ, ಅರಮನೆ ಬೇರೆ ನೋಡಬೇಕು. ಫಸ್ಟಿನ ಥರ ಇಲ್ಲ ಬ್ರಾಜು, ಸಖತ್ ಚೆನ್ನಾಗಿತ್ತು ಫಸ್ಟು. ತುಂಬ ಇದ್ದು ವೆರೈಟಿ. ಹತ್ರದಿಂದ ನೋಡೋಕೆ ಒಂದು ಚಾನ್ಸ್ ಸಿಗ್ತಾ ಇತ್ತು ಅವಾಗ. ನೋಡ್ರಿ ಹಾಕೊಂಡು ಮಂಕಣ ಆರಾಮಾಗಿ. ಫಸ್ಟು ಭಾರಿ ಚೆನ್ನಾಗಿತ್ತು, ಇವಾಗ ಏನೋ ಭಾರಿ ಕೆಡಿಸ್ಬಿಟ್ಟಿದ್ದಾರೆ. ಏನಿಲ್ಲ, ಏನೋ ಸಿಮ್ಮದ್ ಬೇರೆ ಐತಪ್ಪ, ನೋ ಎಂಟ್ರಿ ಅಂತೆ. ಅವ್ರು ಮೋಸ್ಟ್ಲಿ ಊಟ ಗೀಟ ಹಾಕೋದು ಅನ್ಸುತ್ತೆ ಇಲ್ಲಿಂದ ಹೋಗಿ. ನಮ್ಗೆ ಆ ಕಡೆಯಿಂದ ನೋಡೋಕೆ ಏನಾದ್ರು ಚಾನ್ಸ್ ಇರ್ಬೋದು, ನೋಡೋಣ ಬನ್ರಿ. ಭಾರತೀಯ ಸಿಂಹ, ಆಫ್ರಿಕನ್ ಸಿಂಹ. ಓಹೋ, ಇದೇನಪ್ಪ ಕಾಡಿನ ರಾಜ. ಇದೇನು ಇಷ್ಟೊಂದು ಓಪನ್ ಬಿಟ್ಬಿಟ್ಟಾರೆ. ಮಧ್ಯದಲ್ಲಿ ಗುಂಡಿ ತೊಡೆಯರ್ ಗುರು, ನೀರಿಗೆ ಬಿಟ್ಬಿಟ್ಟಾರ ಅನ್ಸುತ್ತೆ. ನೋಡ್ರಿ ಹೆಂಗೆ ತಿರ್ಗಾಡ್ತೀನಿ. ಇವನೇ ಅಲ್ವಾ ನಮ್ಮ ಡಾಕ್ಟರ್ ಬ್ರೋಗ್ ಅವಮಾನ ಮಾಡಿದ್ದು? ಹಾಂ, ಇವನೇ. ಹೌದು, ಹುಲಿ ಅಲ್ಲ, ಸಿಂಹನೇ ಇದು ಮಾಡಿತ್ತು. ಸರಿಯಾಗಿ ಅವನ ಬ್ರೋ. ಇಲ್ಲಿ ಪಕ್ಕದಲ್ಲಿ ಒಬ್ಬ ಮಂಕಣ್ಣಾನೆ. ಅದು ಸರಿಯಾಗಿ ದೂರ ಐತಿ, ಜೂಮ್ ಹಾಕಿದ್ರೆ ಇಷ್ಟೇ ಕ್ಲಾರಿಟಿ ಬರ್ತಿರೋದು. ಸಾಹಸ ಸಿಂಹ. ಇವನ್ನ ನೋಡಿದ್ರೆ ನಮ್ಮ ಗಾಡ್ ಫಾದರ್ ಗುರ್ತಿ ಬಂದ್ಬಿಟ್ಟಾರೆ, ವಿಷ್ಣುವರ್ಧನ್ ಸರ್ ಅವರು. ನೋಡ್ರಿ, ಏನೋ ಚಿಂತೆ ಪಾಪ. ಈ ತಿಂಗಳು EMI ಏನಾದರೂ ಬಂದ್ಬಿಟ್ಟಿತ್ತೇನೋ ಬೇಗ, ಅದಕ್ಕೆ ಬೇಗ ಚಿಂತೆ ಮಾಡ್ತಾ ಇದ್ದಾನೆ.
ఈ నెల ఈఎంఐ కట్టాలంటాడు వీడు, సంపాదన ఏం లేదంట. చాలా ఆలోచిస్తున్నాడు పాపం, ఎట్లా కట్టాలి ఏంటనేది. చూసాను, అక్కడ కూడా ఉన్నాడా ಬ್ರೋ. ಇವ್ನಿಗೆ EMI ಪ್ರಾಬ್ಲಮ್ ಅಂತೆ, ಯಾರಾದರೂ ಹೆಲ್ಪ್ ಮಾಡೋದಾರ ಮಾಡ್ರಿ. ಈ ತಿಂಗಳು ಭಾರಿ ಚಿಂತೆ ಮಾಡ್ತೇನೆ ಪಾಪ. ಹೋದ್ಮೇಲೆ ಚಿಂತೆ ಮಾಡ್ಬೇಡ್ರಿ, ಇದ್ದಾಗಲೇ ಏನಾದರೂ ಹೆಲ್ಪ್ ಮಾಡಂಗಿದ್ರೆ ಮಾಡ್ರಿ. ಹೋಗ ದುಡಿಯೋ ಹೋಗ. ಇವಾಗೇನು ಲಾಕ್ಡೌನ್ ಇಲ್ಲ, ಕೊರೋನಾ ಇಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ಕಟ್ಕೋಬೋದು. ಒಂದು ದಿವಸನೂ ಬಿಡ್ದಂಗೆ ಕೆಲಸ ಮಾಡಿರಿ. డౌన్ ఉంది కదా, డౌన్ ఉంది, అలవాటు చేసింటారు బాగా. ಕಾಮಗಾರಿ ಪ್ರಗತಿಯಲ್ಲಿದೆ. ಎಷ್ಟು 1 ಕಿಲೋಮೀಟ್ರ್ ಇರಂಗಿತ್ತಪ್ಪ. ಗಾಂಡಾಮೃಗ ಎಲ್ಲ ಇದ್ದು ಫಸ್ಟು, ಇವಾಗೇನಿದಾವೋ ಎಲ್ಲೋ ಗೊತ್ತಿಲ್ಲ. ಹೆಬ್ಬಾವು, ಮೊಸಳೆ ಎಲ್ಲ ಇದ್ದು, ಮೋಸ್ಟ್ಲಿ ಇರ್ಬೋದು ಅನಿಸುತ್ತೆ. ಇದೇನೋ ಹಾಕಿದ್ದಾರೆ, ನೋಡೋಣ. ಕೋರಲ್ಲ ಕಿಂಕಾಂಗು. ಯಾರ್ಯಾರು ನೋಡಿರಾ ಕಿಂಕಾಂಗ್ ಪಿಕ್ಚರ್? ಯಾರ್ಯಾರು ನೋಡಿದ್ದೀರಾ? ನೋ ಎಂಟ್ರಿ. ಈ ಕಣ್ಣು ಚೆಲ್ಲಲ್ಲ. ಹೋಗಿ ನೋ ಎಂಟ್ರಿ. ಎಷ್ಟು ಥರ ಕೋತಿಗಳಿದಾವೆ ಹಾಕಿದ್ದಾರೆ ಇಲ್ಲಿ ಫೋಟೋನ. ಓಹೋ, 8 ಥರ ಕೋತಿಗಳಿದಾವಂತೆ. ಬನ್ರಿ ನೋಡೋಣ. ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಇದ್ರೆ ಟ್ಯಾಗ್ ಮಾಡ್ರಪ್ಪ, ನೋಡ್ಕೊಳ್ರಿ ಯಾರು ಏನು. ಬೇಜಾರು ಮಾಡ್ಕೊಬೇಡ್ರಿ, ಸುಮ್ಮನೆ ತಮಾಷೆ ಮಾಡ್ತೀನಿ. ಓಹೋ, ಇದ್ಯಾವುದೋ ಬಾತು. ಇದು 3-4 ಯಾವ ಜಾತಿ ಇದು? ಮೊನ್ನೆ ಅದು ಯೂಟ್ಯೂಬಲ್ಲಿ ನೋಡಿದ್ದೆ. ಇಲ್ಲಿ ಹಾಕ್ಯಾರ ಬೋರ್ಡು, ಮಂಗಿಸ್ಬಿಟ್ಟಾರ ಬೋರ್ಡ್. ಪ್ರಾಣಿಗಳನ್ನು ಕ್ಲೀಟಲ್ಲೇ ಮಾಡಬೇಡಿ, ಆಹಾರ ನೀಡಬೇಡಿ. ಸಿಂಗಳೀಶ, ಸಿಂಹ ಬಾಲದ ಕೋತಿ. ಸಿಂಹ ಬಾಲ ಇರುತ್ತೆ ಇವನಿಗೆ. ಬಾಲನೇ ಅಲ್ವಾ, ಬರೀ ಭಯಪಡಬೇಡ್ರಿ. ಸಿಂಗಲಿಕ ಮೆಕಾಕಸ್ ಇಲ್ಲ ಸರ್, ಇಲ್ಲೆಲ್ಲ ಒಬ್ಬ ಇದ್ದಾನೆ ಅನಿಸುತ್ತೆ ಮೋಸ್ಟ್ಲಿ. ಕಣಿಗೆ ಕಾಣಂಗಿಲ್ಲ ಅವನು. ಇನ್ನು ఎక్కడ ఉన్నారు దీంట్లో? ఓహో, సరిగా కనిపించట్లేదు కదా. కాలు పైకి ఎట్టుకుని మరిచిపోయి ఇట్రండి కనిపిస్తుందా నీకు? కాలు పైకి ఎత్తి తలకింద ఒక కాలు ఎట్టుకున్నాడు. ఫుల్ బ్లాక్ ఉంటే ఇంకేం కనిపిస్తుందా? ಫುಲ್ ಬ್ಲ್ಯಾಕ್ ಇದ್ದಾನೆ. ಅವನ್ನ ಕರೆಕ್ಟಾಗಿ ಕಾಣಲಿಲ್ಲ ಅದೊಂದು. ಇಲ್ಲಿ ಏನೋ ಇದಾವೆ ನೋಡೋಣ, ಇಲ್ಲೊಂದು 2 ಕೋತಿಗಳಿದ್ದಾವೆ. ಮಂತ ಹಳ್ಳಕ್ಕೆ. ಬರ್ರಿ, ಇನ್ನು ಏನೇನಿದಾವೆ ನೋಡೋಣ. ಇವೆಲ್ಲ ನೋ ಎಂಟ್ರಿ ಮಾಡಿಬಿಟ್ಟಾರೆ. ಏನೇನು ಮಾಡ್ಕೊಂಡಾರೋ ಗೊತ್ತಿಲ್ಲ. ಫಸ್ಟಿನ ಥರ ಇಲ್ಲ ಬ್ರೋ. ಬಂದ ಹೋಣಪ್ಪ, ನಮ್ಮ ಕಿಂಕಾಂಗ್ ಬಂದ ನೋಡ್ರಪ್ಪ. ಇವಾಗ ನಮ್ಮ ಕಿಂಕಾಂಗ್ ಎಂಟ್ರಿ ಕೊಡ್ತವನೇ. ಬಾಂಬೆ ನಿಂತಾಗ ನಿಂತ್ಬಿಟ್ಟಾನೆ. మూలకి వెళ్ళిపోతున్నాడు. నిన్ను చూస్తానికి ఎక్కడో నుంచో వచ్చాం. ఇట్రా అదే సరిగా ఉన్నావు బ్రో. ಇವನು ಎಂತ ಕಷ್ಟ ಬಂತಪ್ಪ ನಿನಗೆ.
ನೋಡ್ರಿ ಸೇಮ್ ಒಂದೇ ಥರ ಇಲ್ವ ಇಬ್ರು? ಅದು ಇದು ಬಿಳಿ ಜಾತಿ, ಅದು ಕರೆ ಜಾತಿ ಅಷ್ಟೇ. ಇದು ಬಿಳೆ ಜಾತಿ, ಅದು ಕರೆ ಜಾತಿ. ಫೋಟೋ ಒಳ್ಳೆ ಸ್ಟೈಲ್ ಕೊಡ್ತೀನಪ್ಪ ಇವನು. ಉದುರೆಲೆಗಳು ಏನು ಹಾಕ್ಯಾರಡೆಂಬ ಮೈಸೂರಿನ ರಾಯಭಾರಿಗಳಂತ ಅಬ್ಬೋ. ಕೂದಲುಗಳು ಮನುಷ್ಯರು. ಒಬ್ಬನು ಇಷ್ಟೊಂದು ಜಾಗ ಕೊಟ್ಟಾರಲ್ಲ. ಏನೇನಿದಾವೆ ಬರ್ರಿ ನೋಡೋಣ ಫಾಸ್ಟಾಗಿ. ನಮಗೂ ಟೈಮ್ ಇಲ್ಲ, ಅರಮನೆ ಬೇರೆ ನೋಡಬೇಕು. ವಾರ್ನಿಂಗ್. ನೀವು ಇಲ್ಲೇನಿದ್ದಾವೆ? ಇನ್ನು ಕಾಣ್ತಲ್ವಲ್ಲ ಇಲ್ಲಿ. ಸುಮ್ಮನೆ 120 ರೂಪಾಯಿ ತಗೊಂತಾರಲ್ಲ ಗುರುವೆ. ಪಕ್ಷಿಗಳೇನೋ ನಾವು ನೋಡಿರ್ತೀವಿ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಅಂತ ನೋಡೋಂಥ ಪ್ರಾಣಿಗಳು ಏನಿಲ್ಲ ಅನ್ಸುತ್ತೆ. ಇದೆಲ್ಲ ಖಾಲಿ ಬಿಟ್ಬಿಟ್ಟಾರ ಸುಮ್ಮನೆ. ಪ್ರಾಣಿ ದತ್ತು ಸ್ವೀಕಾರ. ಇದು ಖಾಲಿನೇ. ಇನ್ನೇನು 120 ರೂಪಾಯಿ ತಗೊಂತಾರೆ ಇವರು ಒಬ್ರು ಮನುಷ್ಯಂಗೆ. ಏನಿಲ್ಲ, ಇದು ಖಾಲಿನೇ. ಸುಮ್ಮನೆ ಬರುತ್ತಾ? 100 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಏನಿಲ್ಲ, ಹೆಚ್ಚು ಕಡಿಮೆ ನಾವು ಅವಾಗಿಂದ ನೋಡ್ತಿದ್ವಿ 10 ಬ್ಯಾರಕ್ಕು ಖಾಲಿನೇ ಇದ್ದಾವೆ. ಫಸ್ಟ್ ಚೆನ್ನಾಗಿದ್ದು ಗೆಂಡಾಮೃಗ, ನೀರಾನೆ ಅವೆಲ್ಲ ಇದ್ದು. ಇವಾಗ ಏನಿಲ್ಲ, ಸುಮ್ಮನೆ ನೋಡ್ರಿ ಇದು ಖಾಲಿನೇ, ಇದು ಖಾಲಿನೇ. ఉన్నాయి చూద్దాం రా. ఫోటో తీసుకోవడానికి తీస్తాను కావాలంటే. పట్టుకోరు చేతలు అంత స్టైల్. ಚೈ ಕಿಂದಕ್ಕೆ ದಿಂಚು ನೋಡ್ರಿ. ಇದೊಂದು 120 ರೂಪಾಯಿಗೆ ಇದೊಂದು ಫೋಟೋ ತಕ್ಕೊಳಕ್ಕೆ ನಮಗೆ ಆಪ್ಷನ್ ಐತಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಇದೊಂದು ఎట్లా తీసుకుంటావు? ఎవరు తీస్తారే? మాకొద్దులే అంత స్టైల్ వద్దా. రా టైం అవుతుంది, ఫాస్ట్గా నించో ఇక్కడ కావాలంటే. ಇದೊಂದು ಚೆನ್ನಾಗೈತೆ ಫೋಟೋ ತೆಗಿಯೋಕ್ಕೆ. లైవ్లో ఉన్న జనాలు చూస్తారు. ಕಾಡೆಮ್ಮೆಗಳು ಅಂತ ನೋಡ್ರಪ್ಪ. ಗೆಂಡಾಮೃಗಗಳು ಎಲ್ಲಿದ್ದಾವೆ ಬ್ರೋ? ಗೆಂಡಾಮೃಗ, ಗಂಡಮೃಗ ಎಲ್ಲ ಒಂದೇ ಜಾಗದಲ್ಲಿ ಸೇರ್ಕೊಬಿಟ್ಟವೆ. ಬರೀ ಆ ಕಡೆಯಿಂದ ನೋಡೋಣ ನಾವು. ಆ ಕಡೆಯಿಂದ ಕಾಣಿಸುತ್ತೆ, ಬರ್ರಿ ತೋರಿಸ್ತೀನಿ ಆ ಕಡೆಯಿಂದ ನೀಟಾಗಿ. ಮತ್ತೆ ಎಲ್ಲ ಊಟ ತಿಂಡಿ ಮಾಡಿದ್ರ? ಓ, ಇಲ್ಲಿ ಬೇರೆ ಇದ್ದಾವೆ. ಸಿಂಹನಾ ఏంటిది? చిరుతనా పులియా? పడుకుంది అక్కడ.
లాస్ట్లో పడుకొని చూడు. అదిగో గడ్డి మీద పడుకుందిరా చూపిస్తా. ಡಾಕ್ಟ್ರ್ ಬ್ರೋ ಇಂದ ತಪ್ಪಿಸ್ಕೊಬಂದು ಇಲ್ಲಿ ಮೇಲೆ ಆರಾಮ ಮಕ್ಕಣ ನೀವನು. ಕಾಡಿನ ರಾಣಿ ಹೆಂಗೆ ಕಾಣಿಸಂಗಿಲ್ಲ. ಹುಲ್ಲೊಳಗಡಿಕೆ ಹೋಗ್ಬಿಟ್ಟ ನಾವು ನೋಡ್ತಾ ಇದ್ದಾನೆ. ಇಲ್ಲೊಬ್ಬ ಬರ್ತಾ ಇದ್ದಾನೆ. ಮಂಕಾಡ ಅಷ್ಟೇ, 2 ರೌಂಡ್ ತಿರುಗ್ದ ಮಂಕ ಬಿಡ. ಅಷ್ಟೇನು ಜನಗಳಿಲ್ಲ, ಜನಗಳು ಕಡಿಮೆನೇ. ಶನಿವಾರ ಭಾನುವಾರ ಆದರೆ ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಏನನ್ನ ಹಾಕ್ಯಾರ ಬೋರ್ಡು, ಬಟ್ ಬೋರ್ಡಲ್ಲಿರೋ ಏನೂ ಇಲ್ಲ. ಸುಮ್ಮನೆ ಹಾಕ್ಯಾರ ಅಷ್ಟೇ. ಏನು ನೀರಿನ ವ್ಯವಸ್ಥೆ ಐತೆ, ಪರವಾಗಿಲ್ಲ. ಕಿಲೋಮೀಟರ್ నో ఎంట్రీ అయిపోయింది. ఇంతేనా? అవును. ఏంటి ఏమి లేవు కదా, ఇంతేనా? ఏంటిది అప్పుడే వచ్చింది? ఇదేనా వచ్చింది? ఇది కాదు, కోతలు ఇక్కడ. ಓ ರಾಂಗುಟ್ಟಲು ಕ್ರಾಂತಿ ಸ್ವೀಟ್ನವರು ದತ್ತು ತಂಡ್ಯಾರಂತಪ್ಪ. ಇವ ಕ್ರಾಂತಿ ಸ್ವೀಟ್ನವರು. ಅವನು ಏನು ಫುಲ್ ಹೆಂಗಿರ್ತೈತೆ ಅಂತ ನೋಡ್ರಿ. ಆರಾಮ್ ಹಿಂಗ್ ಮಾಡಿದ್ಕಲ ಬಂದ ಬಿಡ್ತೈತ್ರಿ ಮನುಷ್ಯನಾರ ಅದ್ರ ನೋಡ್ರಿ. ನೋಡ್ರಲ್ಲ ಮನೆ ಮಾತ್ರ ಮ್ಯಾಲ ಕಟ್ಕೊಂಡನಪ್ಪ ಇವನು, ಶ್ರೀಮಂತ ಇವನು. జారీ పళ్ళంగాడికి మొహం చూపించచ్చు కదా, దాచుకుంటున్నాను. చూపించారు. తిను తిను. ಆ ಕಡೆ ಸೈಡ್ ಏನಿತ್ತು ನೋಡ್ಕೆ ಬಂದು ನೋಡೋಣ. ಟೈಮ್ ಎಷ್ಟಾಯ್ತಪ್ಪ? ಟೈಮ್ 2:15. ఇంకా ఏమో ఉన్నాయంటూ ఉన్నట్టున్నాయి. జీబ్రా ಇನ್ನು 3 ఉన్నాయಾ? ಜೀಬ್ರಾಗಳಿದ್ದಾವೆ ನೋಡ್ರಿ. ಹಾಯ್ ಬ್ರದರ್ಸ್, ಹಾಯ್ ಸಾಗರ್ ಬ್ರೋ, ಸ್ಟೈಲಿಶ್ ಟಚ್. ನನಗೆ ಅನ್ಸಂಗೆ ಒಂದು ಮಾತು ಹೇಳ್ತೀನಿ.
ಇವ್ರು ನಾವು ಈ ಜಾತಿನ ಮಾತ್ರ ಹೊರಗಡೆ ಇದ್ರೆ ಯಾರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ಏನಂತೀರ ಅಲ್ವಾ? ಇವ್ರು ಒಳಗಿರೋದೇ ಸೇಫು ಪಾಪ, ಅಯ್ಯೋ ಅನ್ಸ್ಬಿಡ್ತಾರೆ. ಇಲ್ಲ ಆಫ್ರಿಕಾದಲ್ಲಿ ಜಾಸ್ತಿ ನೋಡೋಕೆ ಸಿಗೋದಿವು ಹೆಸ್ರುಗತ್ತೆ, ಜೀಬ್ರಾ, ಹೆಸ್ರುಗತ್ತೆ ಅಂತಾರೆ. ಬಟ್ ಇವು ಒಳಗಿರೋದೇ ಸೇಫ್ ಪಾಪ, ಹೊರಗಡೆ ಇದ್ದರೆ ಅಯ್ಯೋ ಅನ್ಸ್ಬಿಡ್ತಾರೆ ಜನಗಳು. ಅಷ್ಟೇನು ಜನಗಳಿಲ್ಲ, ಕಡಿಮೆನೇ ಜನ. ನೋ ಎಂಟ್ರಿ ಹಾಕ್ಬಿಟ್ಟವ್ರೆ. ಇಲ್ಲಿ ಏನಿದಾವೆ ನೋಡೋಣ. ಅಷ್ಟು ಚೆನ್ನಾಗಿತ್ತು ನೋಡೋಕೆ, ಒಂಥರ ಖುಷಿ ಆಗೋದು. ಇವಾಗ ಅಂಥ ಖುಷಿ ಏನು ಸಿಗಲ್ಲ. ಏನೋ ಒಂದೊಂದು ಎರಡೆರಡು ಅಷ್ಟೇ ಬಿಟ್ಬಿಟ್ಟು ಇದು ಮಾಡ್ತಿದ್ದಾರೆ ಅಷ್ಟೇ. ಯಾರಿಗೂ ಬಿಲ್ಡಿಂಗ್ ಕಟ್ಬಿಟ್ಟಾರಪ್ಪ, ಅಫಿಷಿಯಲ್ಲು ಎಲ್ಲ ಏನೂ ಇಲ್ಲ, ಬಟ್ ಖಾಲಿ. ಹಾಂ ಏನೋ ಉಂಟ ಆ ಕಡೆ ಇಂಡಿಯಾ ಏನಿಲ್ಲ ಇದ್ರಾಗೆ, ಸುಮ್ಮನೆ ಖಾಲಿ ಬಿಟ್ಬಿಟ್ಟಾರೆ. 120 ರೂಪಾಯಿ ವೇಸ್ಟು ಕೊಡೋದು ಒಬ್ರಿಗೆ. ನಮ್ಮ ಶಿವಮೊಗ್ಗದೂ ಎಷ್ಟೋ ಪರವಾಗಿಲ್ಲ, ಜಿಂಕೆ ಒಂದು ಸ್ವಲ್ಪ ನೋಡೋಕೆ ಅವು ಇವು ಎಷ್ಟೋ ಏನೇನೋ ಇದ್ದಾವೆ. ವೆರೈಟಿ ಎಲ್ಲ ಸಿಗ್ತಾವಲ್ಲಿ ನೋಡೋಕ್ಕೆ. ಅದು ಕೆಂದಳಿಲು ಅವು ಇವು ಅಂತ ಏನೇನೋ ಇದ್ದಾವೆ, ಚೆನ್ನಾಗೈತೆ ಒಟ್ರೆ. ನೋ ಎಂಟ್ರಿ. ಕಾಡು ನಾಯಿ, ಕಾಡು ನಾಯಿ ಇದಾವಂತೆ, ನೋಡಂಬರ್ರಿ. ಕಾಡು ನಾಯಿ ನಮ್ಮ ಗ್ರೂಪಲ್ಲಿ ಯಾರಪ್ಪ ಕಾಡು ನಾಯಿ? ನಿಮ್ಮ ಫ್ರೆಂಡ್ಸ್ಗಳಾಗೆ ಆ ಮೂಲಿ ಸೇರ್ಕೊಬಿಟ್ಟವು ಅವೆಲ್ಲ. ನೋಡ್ರಿ ಏನಿವು ಕಳ್ಳಿನ? ಅಲ್ಲೈತ್ ನೋಡಿ ದೊಡ್ಡ ಸ್ವಲ್ಪ ಅಲ್ಲ ಅವು ಯಾಕೆ ಹಚ್ಚಕ್ಕಾರ ನಾವು ಮ್ಯಾಕ್ ಹತ್ತಿತ್ತಪ್ಪು ನೋಡ್ರಿ. 4-5 ಇದಾವೆ ಕಳ್ಳಿ ಅನ್ಸುತ್ತೆ. ಇದೇನಂತ ಅರ್ಥ ಆಗಲಿಲ್ಲ ನನಗೂ. ಕಳ್ಳಿನೇ ಇರಬೇಕು ಮೋಸ್ಟ್ಲಿ. ಇಲ್ಲೇನೋ ಹಾಕ್ಯಾರೆ ಭಾರತ ಅಥವಾ ಬೂದು ತೋಳ ಆಯ್ತಂತ ನೋಡ್ರಪ್ಪ. ಡೇಂಜರು, ವೆರಿ ಡೇಂಜರ್ ಫೆಲೋ. ಓಹೋ ನಾಯಿ ಥರನೇ ಓಡ್ತಾನೆ ಅವನು. 2-3 ಅವೆ. ನಕ್ಕಕ್ಕಾದ್ರೆ ಇದೆ ಕಾಡು ನಾಯಿ. ತೋಳ ನಕ್ಕ ಬೇರೆ, ತೋಳ ಬೇರೆ. ತೋಳ ಬೇರೆ, ನರಿ ಬೇರೆ. ನೋಡ್ರಿ ಇವು ಯಾವ್ದು ಹಾಲಿವುಡ್ ಪಿಕ್ಚರಾಗ ನೋಡಿರ್ತೀವಿ ನಾವು, ನಾಯಿಗಳು. ಕಾಡು ನಾಯಿ, ತೋಳ. ನೋಡ್ರಿ ಅವನು ಯಾವನಪ್ಪ. ಸುಮಾರು ಅವೇ 4-5 ಇದಾವೆ. ಇವೇನು ಮರಿ ಹಾಕ್ಬಿಡ್ತಲ್ರಿ ನಾಯಿ ಥರನೇ ಸೇಮ್. ಇವೆಲ್ಲ ವಂಶಾಭಿವೃದ್ಧಿ. ಸರಿಯಾಗಿ ಇದ್ದಾವೆ. ಓಹೋ ನೀವೆಲ್ಲ ಬಿದ್ದು ವೇಸ್ಟಪ್ಪ. ನಮ್ಮ ಡಾಕ್ಟ್ರ್ ಬಗ್ಗೆ ಅವಮಾನ ಮಾಡಿಬಿಟ್ರಿ ಎಲ್ಲ ಸೇರ್ಕೊಂಡು. ಕಾಪಾಡ್ಬೇಕು ತಾನೆ ಸಿಮ್ಮದಿಂದ. ಅವ್ನು ಯಾವನೋ ಕೂಗಾಡ್ಕೊಂಡು ಸಾಯ್ತಿ ಏನೇ ನೋಡಮ್ಮ ಬನ್ರಿ ಅವ್ನ ಕತೆ ಏನು ಕೇಳೋಣ. ಇಲ್ಲಿಂದ ನೋಡಂಬರ್ರಿ. ಕರಡಿನ ಅಲ್ವ ಇವು, ಕಾಣುತ್ತೆ ಹತ್ರದಿಂದ. ಕರಡಿನೇ ಅಲ್ವಾ ಇವು? ಎಲ್ಲೋ ನೋವು ಬರ್ತೈತೆ ಪಾಪ ಅವನಿಗೆ. ಮೂಲೆಯಾದಿ ಆಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ನೋಡ್ರಿ ಯಾರು ನೋಡೋರು ನೋಡ್ಬಿಟ್ಟು ಅವನಿಗೆ ಏನು ಒಂದು ಸ್ವಲ್ಪ ಔಷಧಿ ಕೊಡ್ರಿ. ಫ್ಯಾಮಿಲಿ ಜೊತೆ ಬರೋಕ್ಕೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲವರ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಇವನೇನೋ ಕೂಗಾಡ್ತಿರೋದು. ಎಲ್ಲ ನೋವು ಅನ್ಸುತ್ತೆ ಪಾಪ ಅವನಿಗೆ. ಯಾರಿಗೆ ಹೇಳ್ತಾನ ಅವನು?
ಓ ಇದ್ರೊಳಗಡೆ ಸೇರ್ಕೊಬಿಡೋಣ ಅನ್ಸುತ್ತೆ. ಫೋಟೋ తీస్తున్నాರ. ಅಷ್ಟೇನು ಇಷ್ಟ ಆಗಲ್ಲ ಬ್ರೋ. ಚೆನ್ನಾಗಿ ಒಂದು ಸ್ವಲ್ಪ ಫಸ್ಟು ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು. ಒಂಥರ ಸ್ವಿಮ್ಮಿಂಗ್ ಪೂಲ್ ಟೈಪ್ ಮಾಡಿಬಿಟ್ಟು ನೀರು ನಾಯಿ ಈ ಗೆಂಡಾಮೃಗಗಳು ಇಂಥವೆಲ್ಲ ಇದ್ದು ಫಸ್ಟು. ಇವಾಗ ಅಂಥ ಇಂಟ್ರೆಸ್ಟ್ ಏನು ಬರೋಲ್ಲ ನೋಡೋಕ್ಕೆ. ಎಲ್ಲ ಒಂದು 15 ವರ್ಷದ ಹಿಂದಿನ ಮಾತು ನಾನು ಹೇಳ್ತಿರೋದು. ತುಂಬ ಚೆನ್ನಾಗಿತ್ತು ಅವಾಗ ನೋಡೋಕ್ಕೆ. ಇದೊಂದು ಸ್ವಲ್ಪ ನೋಡೋಕೆ ಚೆನ್ನಾಗಿರುತ್ತೆ. ಫೋಟೋ ವಿಡಿಯೋ ಇಟ್ಕೊಳ್ಳೋರು ಸ್ವಲ್ಪ ಇಂಟ್ರೆಸ್ಟ್ ಇದ್ದವ್ರು ಬಂದು ಹಿಂಗೆಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೋಬೋದು ಅಷ್ಟೇ. ನೋಡಿ ಇವೆಲ್ಲ ಫೋಟೋ ತೆಗಿಯೋ ಜಾಗಗಳು ಚೆನ್ನಾಗಿದೆ ಒಳ್ಳೆ. ಇಲ್ಲಿ ಬೇರೆ ವಾಟ್ರ್ ಇದು ಬಿಟ್ಟಾರೆ. ವಾಟರ್ ಫೋರ್ಸ್ ಚೆನ್ನಾಗೈತೆ. ಸ್ವಲ್ಪ ಫೋಟೋ ತಕ್ಕೋಬೋದು ಪರವಾಗಿಲ್ಲ. ಬಟ್ ನೋಡೋಂಥವು ಪ್ರಾಣಿಗಳು ಅಂಥ ಇಂಟ್ರೆಸ್ಟಾಗಿ ಏನು ಅನಿಸಿಲ್ಲ ನನಗನ್ಸುತ್ತೆ. ಇದಂತ ಏಷ್ಯಾದ ಕಾಡು ನಾಯಿಗಳಂತೆ ಒಂದು ಇದ್ದಂಗಿಲ್ಲ ಇಲ್ಲಿ. ಏನೋ ನೋಡಿರಿ ಫೋಟೋ ತಗೊಳಕ್ಕೆ ಒಂಚೂರು ಜಾಗ ಚೆನ್ನಾಗೈತಿದೆ. ಒಂಥರ ಫೋಟೋ ವಿಡಿಯೋ ತಗೊಳಕ್ಕೆ ಚೆನ್ನಾಗೈತಿ. ಇಲ್ಲೂ ಬಿಟ್ಟಾರೆ ನೀರ, ಅಲ್ಲೂ ಬಿಟ್ಟಾರೆ. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದ್ರಿಗೂ ತಪ್ಪು ಹುಡುಕ್ಬಾರ್ದು. ನನಗೇನೋ ಒಂದು ಸ್ವಲ್ಪ ಸಮಾಧಾನ ಆಗಲಿಲ್ಲ ಅಷ್ಟೇ. ಒಟ್ಟರಷ್ಟೇ 120 ರೂಪಾಯಿ ತಾಂತಾರೆ ಮನುಷ್ಯನಿಗೆ. ದುಡ್ಡೇನು ಸುಮ್ಮನೆ ಬರಲ್ವಲ್ಲ. ಎಷ್ಟೇ ಶ್ರೀಮಂತರಾದರೂ ಒಂದು 100 ರೂಪಾಯಿಗೆ ಕಷ್ಟಪಡಲೇಬೇಕು ಅವರು ಅಲ್ವಾ? ಹಾಂ ತೀರ್ಸ್ತಾನೆ ನಿಂಚಪ್ಪ. ಹ್ಞೂ ಫೋಟೋ ಚೆನ್ನಾಗೊಳ್ಳೆ ಚೆನ್ನಾಗಾಯ್ತು. ಒತ್ತರ ಅದೇ ಪದ ఇంకా ಟೈಮ್ ಆಯ್ತು. ತುಂಬ ಜನ ಫೋಟೋ ಇಲ್ಲೇ ಬಂದು ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಸುತ್ತಾಡಿ ಚೆನ್ನಾಗೈತೆ, ಪರವಾಗಿಲ್ಲ, ನೋಡ್ಬೋದು. ಬಂದು ನೋಡ್ರಿ. ಪ್ರಾಣಿ ಪಕ್ಷಿಗಳೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಫಸ್ಟಿನ ಥರ ಇಲ್ಲ. ನಿಮ್ಮ ಗ್ರೂಪಲ್ಲಿ ಯಾರಾದರೂ ಪ್ರಾಣಿ ಪಕ್ಷಿಗಳಿದ್ರೆ ತಂದು ಹಾಕ್ಬೋದು. ಸುಮಾರು ಖಾಲಿ ಇದ್ದಾವೆ. ಪ್ರಾಣಿ ಪಕ್ಷಿಗಳು ಆ ಥರ ಯಾರು ಆಡ್ತಾರೆ ಅವ್ರು ನೋಡಿ ಹಿಡ್ಕೊಬಂದು ಹಾಕ್ಬಿಟ್ರಿ ಹೇಳ್ತೀನಿ. ಓ ಜಿಂಕೆ ಇಲ್ಲಿದ್ದಾವೆ. ಜಿಂಕಲ್ಲಿ ಇಡೋಣ. ಜಿಂಕೆಗಳಿದಾವೆ ನೋಡ್ರಿ. ಓ ಜಿಂಕೆಗಳು ಮಾತ್ರ ಫುಲ್ಲು ಪವರ್ಫುಲ್ ಆಗಿದ್ದಾವೆ. ಮರಗಳು ಒಳ್ಳೆ ಚೆನ್ನಾಗಿ ಕಟ್ ಮಾಡಿ ಡಿಸೈನ್ ಮಾಡ್ಯಾರೆ. ಎಲ್ಲ ಒರಿಜಿನಲ್ ಮರಗಳೇ, ಇವೇನು ಪ್ಲಾಸ್ಟಿಕ್ ಅನ್ಕೊಂಡಿದ್ದು ನಾನು. ಜಿಂಕೆಗಳು ಮಾತ್ರ ಫುಲ್ ಇದ್ದಾವೆ. ಒಂದು ನೋಡಿ ಎಂಜಾಯ್ ಮಾಡ್ಬೋದು. ನೋಡ್ರಿ ಇಲ್ಲಿ ಜೂಮ್ ಮಾಡ್ತೀನಿ ಒಂದು ಸ್ವಲ್ಪ. ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಗುಂಪಿದಾವಂತ. ಅಲ್ಲ ನೀವೆಲ್ಲ ಇಷ್ಟೊಂದು ಜನ ಇತ್ತು ಅವತ್ತು ನಮ್ಮ ಡಾಕ್ಟ್ರ್ ಬ್ರೋನ ಕಾಪಾಡಲಿಲ್ವಲ್ಲ. ಹಾಂ ಏನು ಪ್ರಯೋಜನ? ಇಷ್ಟೊಂದು ದಿನ ಇಷ್ಟೊಂದು ಜನ ಸೈನಿಕರಿದ್ದು ಹುಲ್ಲಾಗ್ತೀರಿ ನೋಡ್ರಿ ಅಲ್ಲಿ ಜಿಂಕೆಗಳಿಗೆ. ಇದೊಂದು ಸ್ವಲ್ಪ ವಿಶಾಲ ಮಾಡಿದ್ದಾರೆ. ಅವಕ್ಕೆಲ್ಲ ಹಸ್ರು ಕೊಟ್ಬಿಟ್ಟು ಇವಾಗ ಮಾತ್ರ ಒಣಗಿರೋನೆಲ್ಲ ಕೊಟ್ಬಿಟ್ಟಾರಲ್ಲ. ಯಾಕೆ? ಗಲೀಜು ಮಾಡ್ತಾವಂತಾನ. ನೋಡ್ರಿ ಅಲ್ಲೊಂದು ಗುಂಪಿ ಐತಿ.
ಇವಕ್ಕೆ ಆ್ಯಕ್ಚುಲಿ ಹಸಿರಾಗಿರ್ಬೇಕು ಲೆಕ್ಕ ನೋಡ್ರಿ ಅಲ್ವಾ, ಹುಲ್ಲು ಗಿಲ್ಲು ತಿಂತ ಒಂದು ಸ್ವಲ್ಪ. ಅವಕ್ಕೆಲ್ಲ ಫುಲ್ಲು ಗ್ರೀನರಿ ಕೊಟ್ಬಿಟ್ಟು ಇವಕ್ಕೆ ಪಾಪ ಒಣವೇರನ್ನೆಲ್ಲ ಕೊಟ್ಬಿಟ್ಟು ಅವೆಲ್ಲ ಮಂಕಂತವೆ, ಏನು ಮಾಡ್ತವೆ, ಆರೋಗ್ಯ ಸುಧಾರಿಸುತ್ತೆ ಇವಕ್ಕೆ. ಚೆನ್ನಾಗಿದೆ ಒಳ್ಳೆ ಜಿಂಕೆ. ಕಾಡಲ್ಲಿ ಎಂಥ ಪ್ರಾಣಿ ಪಕ್ಷಿ ಏನೇ ಇದ್ರು ಇವಿದ್ರೇನೆ ಅಂದ ಕಾಡಲ್ಲಿ. ಇನ್ನು ಮುಂದೆ ಏನೋ ಇರಂಗಿದಾವೆ ನೋಡಂಬರ್ರಿ. ಉತ್ತರ ಕರ್ನಾಟಕ ಮಂದಿ ಬಂದಾರಪ್ಪ. ಹೆಣ್ಣ ಕಂಡ ಜಗಳ ಆಡಕತ್ತಾರ. ಹಾಂ అక్కడ ఏమో ఉందో చూద్దాం రా. ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ತೆಚ್ಕೊಂಟಾರು, ಚೆನ್ನಾಗಿ ಕಾಣ್ತಾವ ನೋಡ್ರಿ ಇಲ್ಲಿಂದ. ಸುಮಾರು ಇದಾವೆ, ಹೆಚ್ಚು ಕಡಿಮೆ ಒಂದು 100 ಇರ್ಬೋದೇನಪ್ಪ. ಅಲ್ಲಿಂದ ಅಲ್ಲಿ ತನಕನೂ ಇದಾವೆ. ಅದೇ ಮತ್ತೆ ಅಷ್ಟೊಂದು ಗಲೀಜು ಮಾಡಿಟ್ಟಾರ ಪಾಪ. ಗ್ರೀನರಿ ಇರಬೇಕು ಜಿಂಕೆಗಳಿಗೆ. ಒಟ್ಟು ಕಾರ್ ಬೇರೆ ಐತೆ. ವಯಸ್ಸಾಗಿದ್ದಾರೆ ಏನಾರು ನೋಡ್ಬೇಕು ಅಂದರೆ ಎಲ್ಲ ದುಡ್ಡು ಇರೋರಪ್ಪ. ನಾವು ಹಂಗೆಲ್ಲ ತಿರ್ಗಾಡಕ್ಕಾಗ್ತಾ? ಕಾಲು ಚಕ್ರ ಕೊಟ್ಬಿಟ್ಟು ಅಂದೇವರು ಸಾಕು ನಮಗೆ. ಏನಂತೀರ? ನೋಡ್ರಿ ಸರಿಯಾಗಿ ಇದಾವೆ ಇವು. ಇವ್ಯಾವ್ದು ಬೇರೆ ಜಾತಿ ಅನ್ಸುತ್ತಲ್ಲ. ಜಿಂಕೆನೆ ಎಂಥದ್ದು ಸಾರಂಗ ಅಂತಾನೆ ಏನಂತಾರೆ. ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಸಾರಂಗ ಅಂತ ಹೇಳ್ಬಿಟ್ಟು ಏನೋ ಹೇಳ್ಕೊಟ್ಟಿದ್ರು. ಕೊಂಬು ದೊಡ್ಡವಿರ್ತವೆ. ಇದ್ರ ಕೊಂಬುಗಳ್ನ ತಗೊಂಡೋಗಿ ನೇತಾಕಂತಾರಪ್ಪ ಶ್ರೀಮಂತರು ಮನೆಗಳಿಗೆ. ನೋಡಿರ್ತೀರಲ್ಲ ಹಳೆ ಕಾಲ ಪಿಕ್ಚರ್ಗಳಿಗೆಲ್ಲ, ಅಷ್ಟೊಂದು ಕಾಸ್ಟ್ಲಿ ಇವಕ್ಕೆಲ್ಲ. ಹಾಂ ಅಣ್ಣ ಹುಲ್ಲಾಕ ಹೋಗ್ತಿದ್ದಾರೆ. జింక ఈ సారంగా దాంట్లో పెద్ద జాతి ఇది. రోడ్లో అంతా నించుంటాయి కదా ఇలాగా, ఏమో అంటాయి ట్యూబ్ లైట్ అని. హాలీవుడ్ ಸಿನಿಮಾ చూసాము కదా. ನೋಡ್ರಿ ನಮಗೆ ಹಿಂಗೆ ಕಾರಲ್ಲೆಲ್ಲ ಓಡಾಡೋಕ್ಕಾಗತ್ತಾ? ಹಿಂಗೆ ನಡ್ಕೊಂಡೆ ತಿರ್ಗಾಡ್ಬೇಕು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡ್ರೆ ದೇವರು. ಕಾರ್ ಯಾಕೆ ಜೀಪ್ ಯಾಕೆ ಅಂತೀರ? ಇದಾವೆ ಪರವಾಗಿಲ್ಲ, ಸರಿಯಾಗಿದೆ ಜಿಂಕೆಗಳು. ಎಲ್ಲ ಬಿಸಿಲು ಕಾಯಿಸ್ತದಾವ ಪಾಪ. ಜ್ವರ ಬಂದವನಂಗೆ ಕಾಣುತ್ತೆ ನೋಡ್ರಿ. ಒಂದು ಗ್ಯಾಂಗೆ ಐತೆ. ನೋಡ್ರಿ ಹೆಂಗೆ ಹೋಗ್ತಾರೆ ಕಾರಾಗೆ. ಕಾಲು ನೆಲದ ಮೇಲೆ ಇಟ್ಟರೆ ಸೌದೋಗ್ಬಿಡುತ್ತೆ ಪಾಪ. ಸುಮಾರು ಖಾಲಿ ಬಿಟ್ಟಾರ ನೋಡ್ರಿ. ಯಾರಾದರೂ ಬರ್ರಿದ್ರು ಬಂದಿರ್ಬೋದು. ನಿಮ್ಮ ಫ್ರೆಂಡ್ಸ್ಗಳಾಗ ಯಾರಾದರೂ ಪ್ರಾಣಿ ಪಕ್ಷಿಗಳಿದ್ರೆ ತಂದು ಹಾಕ್ರಿ, ಹೇಳ್ತೀನಿ ಇಲ್ಲಿ. ಬೇಡ, ಎಕ್ಸಿಟ್ ಈ ಪಕ್ಕನ ಮನೆ. ಇವು ಅಷ್ಟೇ ಬರೀ ಜಿಂಕೆಗಳೇ. ಅಮ್ಮ ಮಂಕಂಡವೆ, ಕಷ್ಟ ಸುಖ ಮಾತಾಡ್ಕೊಂಡು. ನೋಡ್ರಿ ಇವರೆಲ್ಲ ದೊಡ್ಡ ಮನುಷ್ಯರು. ಇವರು ಊರಿನ ಪಂಚಾಯತಿ ಕಟ್ಟೆ ಮೇಲೆ ಮೀಟಿಂಗ್ ಇಟ್ಟಾರೆ. ನೋಡ್ರಿ ಇವರು ಅವ್ರ ಮನೇಲಿ ಹಿಂಗೆ, ಇವ್ರ ಮನೇಲಿ ಹಂಗೆ ಅಂತದ್ದು.
ನೋಡ್ರಿ ಆ ಕಡೆ ಹೆಣ್ಮಕ್ಳು, ಆ ಬ್ಯಾಚ್ ಹೆಣ್ಮಕ್ಳು ಬ್ಯಾಚ್ ಇದು. ಅವಳಾಗ ಅಲ್ಲಿ ಸೀರೆ ತಂದ್ಲ ಅಂತ ಕಣವ, ಇಲ್ಲ ತಂದ್ಲ ಅಂತ ಕಣವ ಅಂತ ಅವ್ರು ಮೀಟಿಂಗ್ ಇಟ್ಟಾರೆ. ಇವ್ರು ನೋಡ್ರಿ ಇಲ್ಲಿ, ಅವನ ಮಗ ಹಿಂಗಂತ ಕಂಡ್ಲಾ, ಇವನ್ ಮಗ ಹಂಗಂತ ಕಂಡ್ಲಾ ಅಂತ ಫೋಟೋ ಕೊಡುಗೆ. ಸರ್ರ ನೋಡಿ ನಿಮ್ಮ ಫ್ರೆಂಡ್ ಬರ್ತೀವಿ ದೇವಿ. ಏನಿ ಫ್ರೀ ಅಲ್ಲ ರಾಜರು ಇವರು ಅಡವಿಗೆ. ಕೆಬ್ರಿಗಿಬ್ರು ಬಿಟ್ಟು ಸೈಡಿಗೆ ಬಾ. ಚಿನ್ನಪಿಲ್ಲು ಒಂದು ಇಟ್ರಾ చెప్పేది అర్థమైనది. ಚಿನ್ನಪಿಲ್ಲು ಉಂಟಾಯಿ ಪೈಕೋಚಸೆ ನೋಡ್ರಿ, ಸಣ್ಣ ಜಾತಿ ಜಿಂಕೆಗಳು ಇವು. ಹಂದಿ ಜಿಂಕೆ ಅಂತೆ, ಹಂದಿ ಜಿಂಕೆ ನೋಡಿರಾ ಯಾವತ್ತಾದ್ರು? ಇವೇ ಅಂತ ಹಂದಿ ಜಿಂಕೆ ಇವು. ಯಾಕೆ ಹಿಂಗೆ ಹೆಸರು ಇವಕ್ಕೆ? ಸಣ್ಣ ಸಣ್ಣವು ಇವು ಹಂದಿ ಜಿಂಕೆ ಅಂತೆ. ನಾನೆಲ್ಲೂ ನೋಡಿರಲಿಲ್ಲ. ಇಲ್ಲೊಂದಷ್ಟು ಅದಾವೆ, ಇಲ್ಲೊಂದಷ್ಟು. ಬರೀ ಜಿಂಕೆ ಜಾತಿಗಳನ್ನ ಸರಿಯಾಗಿ ಸೇರಿಸ್ಬಿಡೋರು ಅವರು. ಸಣ್ಣ ಸಣ್ಣ ವಿಶೇಷ ದಪ್ಪ ಇದಾವೆ. ಒಳ್ಳೆ ಹಸುಗಳಿದ್ದಂಗೆ ಇದಾವೆ, ಜಿಂಕೆ ಟೈಪು ಇಲ್ಲ. ಅದೇ ಫುಲ್ ಹಸುಗಳು ಬರ್ತಾವಲ್ಲ, ದನಗಳು ನೋಡ್ರಿ, ಇವು ಹಂದಿ ಜಿಂಕೆ ಅಂತ. ಇವು ಸರಿಯಾಗಿದ್ದಾವೆ. ಎಲ್ಲ ಪಾಪ ಊಟ ಹಾಕ್ತಾರ ಅನ್ಸುತ್ತೆ ಇವಾಗ ಹುಲ್ಲು ಅಣ್ಣವರು. ಏನಂತಿದೆ ನೋಡ್ರಿ, ಇಲ್ಲಿ ಯಾವ್ದೋ ಒಂದು ಜಿಂಕೆ ಐತೆ. ಇದು ಸಣ್ಣ ಜಾತಿ ಜಿಂಕೆ ಅನ್ಸುತ್ತಲ್ವಾ? ಪಾರಿವಾಳಗಳು ಇದಾವೆ, ಅದ್ರ ಜೊತೆ ಫ್ರೆಂಡ್ಸ್ಗಳು. ಇವು ಅವಕ್ಕೆ ಹಾಕಿರೋದು ಇವು ತಿಂತ ಇದಾವೆ ಒಂದ್ಸತಿ. ತಪ್ಪು ಕಂಡ್ರು, ಹಂಗೆಲ್ಲ ಒಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಅವ್ರ ಊಟ ಅವ್ರದೇ ಬಿಟ್ಬಿಟ್ರು. ಟೈಮ್ ಆಗೋಯ್ತು. ಇಲ್ಲಿ ಒಳಗಡೆ ಏನಿದಾವೆ ಗೊತ್ತಿಲ್ಲ. ಹೊರಗಡೆಗೆ ಹೋಗೋದಂತ ಹಾಕ್ಯಾರೆ ನಿರ್ಗಮನ. ರಾದೇವಿ ಟೈಮ್ ಅయింದೆ, ಅರಮನೆ చూడాలరా. ఇంకా ಅರಮನೆ ಬೇರೆ ನೋಡ್ಬೇಕಿನ್ನ, ಟೈಮ್ ಆಗೋಯ್ತು. ಇಷ್ಟೇ ಇರೋದು, ಇನ್ನೇನಿಲ್ಲ ನೋಡೋಕ್ಕೆ. ಹಾವುಗಳೆಲ್ಲ ಇದ್ದು, ಹಾವುಗಳೇ ಒಂದು 20 ಥರ ವೆರೈಟಿಗಳಿತ್ತು ಫಸ್ಟ್ ನಾವು ಅವಾಗ ಬಂದಾಗ. ಬಟ್ ಆ ಥರದ್ದೇನಿಲ್ಲ ಇವಾಗ. ಎಲ್ಲ ತೆಗ್ದಾಕ್ಬಿಟ್ಟಾರ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ ಸತ್ತಿಗಿತ್ತೋಗಿರ್ತಾವೋ ಏನೋ ಗೊತ್ತಿಲ್ಲ. ಯಾಕೋ ಜಗಳ ಆಡ್ತಿದ್ದಾವಪ್ಪ. ಮತ್ತು ಅವನು 500 ರೂಪಾಯಿ ಸಾಲ ಇಸ್ಕೊಂಡು ತಿಂಗಳಾದ್ರೂ ಕೊಡ್ದಲ್ಲ ಹೋದ್ರೆ ಜಗಳ ಹಾಕಲ್ಲ ಮತ್ತೆ. ఏం తీస్తారు అదే ఇంకా అరమನೆ దగ్గర ఉందిరా, ఫోటో తీసుకోవచ్చు అక్కడ. ಓಕೆ ಫ್ರೆಂಡ್ಸ್, ಬರೋದಾದ್ರೆ ಬನ್ನಿರಿ. ಯಾರಾದರೂ ಚೆನ್ನಾಗೈತೆ ಪರವಾಗಿಲ್ಲ, ನೋಡ್ಬೋದು. 120 ರೂಪಾಯಿ ಒಬ್ರಿಗೆ ಟಿಕೆಟು. ಒಳಗಡೆ ಲಗೇಜ್ ಏನು ಅಷ್ಟು ಅಲೌಡ್ ಮಾಡಲ್ಲ. ಸಣ್ಣ ಪುಟ್ಟ ಬ್ಯಾಗ್ಗಳಾದರೆ ಅಲೌಡ್ ಮಾಡ್ತಾರೆ. ಇದನ್ನು ಮೊಸ್ಲೆ ಅನ್ಸುತ್ತೆ, ಮೋಸ್ಟ್ಲಿ ಇದ್ದಂಗಿಲ್ಲ. ಫಸ್ಟೆಲ್ಲ ಮೊಸ್ಲೆಗಳಿದ್ದು ಸರಿಯಾಗೇ ಇದ್ದು. ಇರ್ಬೋದೇನೋ ಹೇಳೋಕ್ಕಾಗಲ್ಲ, ಬಟ್ ಏನಿಲ್ಲ ಇದ್ದ. ಫಸ್ಟೆಲ್ಲ ಚೆನ್ನಾಗಿತ್ತು, ಇವಾಗ ನನಗೆ ಇಂಟ್ರೆಸ್ಟ್ ಬರೋಲ್ಲ ನೋಡೋಕ್ಕೆ. ಮರದ ತುಂಡು ಹಾಕ್ಯಾರ ಅವ್ರು. ಫೋಟೋ ಗಿಟ ತಗೋಬೋದು ಅಷ್ಟೇ ಚೆನ್ನಾಗಿ. ಅಷ್ಟು ಪ್ರಾಣಿಗಳೇನಿಲ್ಲ. ಆನೆಗಳು ಇಲ್ಲ, ಆನೆಗಳಿದ್ದು ಫಸ್ಟು. ಅದೇ ಹಾಂ ಎಮ್ಮೆಗಳಿರಂಗಿದೆ ಒಂದು 2. ಕಾಡೆಮ್ಮೆ ಅಡವಿ ಇದು ಏನು ಕಾಡೆಮ್ಮೆ ಅಂಟ್ರಿ ಏమంటారు? ಇವಾಗ ಜಿರಾಫೆ, ಒಂಟೆ ఉన్నట్టున్నాయి. ಇಲ್ಲೇನೋ ಇರಂಗಿದಾವೆ ಬರ್ರಿ ಆನೆಗಳು. ಇಲ್ಲಿದ್ದಾವೆ ಸರಿಯಾಗಿ ಇದಾವಲ್ಲ ಅವರು. ಕಾಡಿನ ರಾಜರು ಇವರೇ. ಹಾಯ್ ಬ್ರೋ, ಅಬ್ದುಲ್ ಬ್ರೋ, ಚೆನ್ನಾಗಿದ್ದೀರಾ? ಊಟ ಆಯ್ತಾ?
ನೋಡಿ ಲಾಸ್ಟ್ ಫೈನಲ್ ಬಂದು ನಾವು ನೋಡ್ಕೊಂಡು ಬಂದು ಎಲ್ಲ ಆನೆಗಳು ಒಂದು 4 ಇರಂಗಿದ್ದಾವೆ. ಅಯ್ಯ ಪಡ್ಕೊನ ಏನಕ್ಕಲ್ಲ ಕಾದ ಎಲ್ಲ ಕಲರ್ಫುಲ್ ಆಗ್ಬಿಟ್ಟಾರೆ. ಹೋಳಿ ಹಬ್ಬ ಮುಗ್ದಾಯ್ತು ಕಂಡ್ರು, ಇವಾಗ ಯಾಕ್ರ ಬಣ್ಣ ಹಾಕೊಂಡಿರ ಕೆಮ್ಮಣ್ಣಲ್ಲಿ ಬಿದ್ದು ಉಳ್ಳಾಡ್ಬಿಟ್ಟಾರ ಪಾಪ. ಏನಂటే మీ ಜಾತ್ಯಾರ ನೋಡ್ರಿ, ಇವ್ರ ಜಾತಿ ಅವ್ರ ಜೊತೆ ಒಂದು ಫೋಟೋ ತೆಗಿಬೇಕಂತೆ. ಏನೋ ಆಸೆ ಇರುತ್ತೆ ಬಿಡ್ರಿ, ತಕ್ಕೊಡೋಣ ಪಾಪ ಅವ್ರ ಫ್ಯಾಮಿಲಿ ಗುರುತು. ಮತ್ತೆ ಈ ಕಡೆಗೆ ಬರೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. జూమ్ తక్కువ వేయాల్సి ఉండింది కదా. సర్లే మబ్బుగా వస్తుంది. फोटो निकालना मतलब से लाइव कर रहे हैं। हाँ लाइव है हमारा स्टोरेज इन फोन लाइव ओ 255 GB है। इंस्टाग्राम में लाइव है। हमारे दोस्त लोग बहुत है। पीछे वाले एलिफेंट भी लाए लीजिए आने का। एलिफेंट नहीं आ रहा है चलेगा, हम ही एलिफेंट है। थोड़ा ज़्यादा है ना, थोड़ा ऐसा रहना। हाँ ऐसा रहना देवी इट्रा ఒకసారి ఇట్లా పట్టుకో. మబ్బుగా వస్తుంది. ಇವಾಗ ಹೇಳಿದ್ರಪ್ಪ ಶ್ರೀಮಂತರು ನೋಡೋಕ್ಕೆ ఎలిఫెంట్దాయితో ఎవరు ఓ తెప్సే లైవ్ మే అంటున్నాడు. అప్పటి నుంచి లైవ్లో ఉన్నారు కదా అని నా అభిమానులు ఎక్కువ ఉన్నారు. నన్ను ನಮ್ಮ ಬೇಕ್ರಿ అంట తమ్ముదిరు అక్కడ ఏముండదురా ఊరుకన వేస్ట్. ఇంకా ఎనుగులు అయిపోయింది. ఇంకా ಇಲ್ಲೆಲ್ಲ ಒಂದೆರಡು ಕಾಡೆಮ್ಮೆ ಇದ್ದು ನೋಡ್ಕೊಳ್ರಪ್ಪ ಲಾಸ್ಟು. ಓ ಇಲ್ಲೊಂದು ಯಾವುದೋ ಮಂಕಪಟ್ಟಾನೆ, ಸರಿಯಾಗಿ ಮಂಕಣಾನೆ, ಕಾಣಿಸ್ತಿಲ್ಲ ಕರೆಕ್ಟಾಗಿ. ಇದ್ಯಾರೇ ಅಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಕಾಡೆಮ್ಮೆ. ಕಾಡೆಮ್ಮೆ ನೋಡಬೇಕು ಅಂದ್ಕೊಂಡಿದ್ದವ್ರು ನೋಡ್ರಿ. ಬಾ కటింగ్ ఏంటంటే చెవులు చాలా వెయిట్ ఇవి. 500 kg ಇರ್ತಾವ ನಾವು ಒಂದೊಂದು ನೋಡ್ರಿ. ಸರಿಯಾಗಿ ಇದಾವೆ, ಫೋಟೋದಲ್ಲಿ ಕಡಿಮೆ ಬರ್ತೈತೆ ಬಟ್ ಸರಿಯಾಗಿ ಸೈಜ್ ಇದಾವೆ. ಅಲ್ಲೊಬ್ಬ ಮಂಕಣ ನೋಡ್ರಿ, ಅಲ್ಲಿ ಆರಾಮ ಮಂಕಣ್ಣ. ಏನು ಚಿಂತೆ ಅವ್ರಿಗೆ. ಮನೆ ಕಟ್ಬೇಕಾ ಮದುವೆ ಮಾಡ್ಬೇಕಾ. ಇಲ್ಲೊಬ್ಬ ಇದ್ದಾನೆ ಬಾಹುಬಲಿ. ಏನು ಕಟಿಂಗ್ಸ್ ಇವರು, ಜಿಮ್ಮೇ ಮಾಡೋದು ಬೇಡಲ್ಲ ಇವರು. ಹಂಗೆ ಜಿಮ್ ಬಾಡಿ ಮೇಂಟೈನ್ ಮಾಡಿರ್ತಾರೆ ಇವರು. ಸೇಮ್ ಬಾಹುಬಲಿ. ಜಿಮ್ ಬಾಡಿ ಎರಡಿದ್ದಾವೆ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ, ಏನಾರು ಮಾಡ್ಕೊಳ್ಳಿ. ನಮ್ಮ ಪಾಡಿಗೆ ನಾವು ನಡೆಯೋಣ. ಅವ್ರಿಗೇನು ಕೆಲಸ, ನಾಳೆ ಇದ್ದರೂ ಇಲ್ಲೇ ಇರ್ತಾರೆ. ನಾವು ನಾಳೆ ಕೆಲಸ ಮಾಡಲಿಲ್ಲ ಅಂದ್ರೆ ಒದ್ದಾಡಿಸ್ತಾರೆ ಓನರ್ಗಳು. ಅಲ್ಲಿದಾವೆ ನೋಡ್ರಿ, ಅಲ್ಲಿ ಗ್ಯಾಂಗ್ ಐತಿ, ಸರಿಯಾಗಿ ಗ್ಯಾಂಗ್ ಐತಿ. 2 ಇದಾವೆ ಅಂತ ಮಾಡ್ಕೊಬಿಟ್ಟಿದ್ದಿ. ಫುಲ್ ಗ್ಯಾಂಗೇ ಐತೆ, ಬರ್ರಿ ನೋಡೋಣ. 2 ಇದಾವೆ ಅಂತ ಮಾಡ್ಕೊಂಡಿದ್ದೆ. ಆರಾಮ ಮಂಕೊಂಡಾರಪ್ಪ ಇಲ್ಲೇ. ತುಂಬ ಜನ ಇದ್ದಾರೆ. ಇಲ್ಲಿಂದಾನೆ ಜೂಮ್ ಹಾಕೋಣ, ಅಲ್ಲೆಲ್ಲ ಕಾಣ್ತಲ್ಲ ಕರೆಕ್ಟಾಗಿ. ಇವೆಲ್ಲ ಕಾಡು ಕೋಣಗಳು, ಕಾಡೆಮ್ಮೆ ಕಾಡು ಕೋಣ ಅಂತಾರಲ್ಲ ಅವು.
ఆడు సోగే అంతే, బట్ ಇಲ್ಲಿ ಬರ್ದಿರೋದು ఇదేనో పులి సింహం తినేస్తుంటే అడ్డుకుంటే వచ్చి ఇవే. ಡಿಸ್ಕವರಿ ಚಾನಲ್ ನೋಡಿರ್ತೀರಲ್ಲ ಎಲ್ಲರೂ, ಆಲ್ಮೋಸ್ಟ್ ನೋಡಿರ್ತಾರೆ. ಬಟ್ ಡೈರೆಕ್ಟಾಗಿ ನೋಡಿದ್ರೆ ಒಂಥರ ಚೆನ್ನಾಗಿ ಕಾಣ್ತವೆ. ಬಾಹುಬಲಿಲಿ ರಾಣ ಫೈಟ್ ಮಾಡಲ್ವಾ, ಜಿಮ್ ಬಾಡಿ ಎಲ್ಲ ಅವಕ್ಕೂ. ಅದೆಷ್ಟು ವರ್ಷ ಜಿಮ್ ಮಾಡಿದ್ದು ಏನೋ ಗೊತ್ತಿಲ್ಲ. ಇಲ್ಲಿ ಒಂದು ಆನೆ ಇದ ನೋಡ್ರಿ, ಗಜರಾಜ ಸರಿಯಾಗಿ ಅವನೇ. ಇವನ್ಗೆ ಯಾಕೋ ಜೀವನದ ಮೇಲೆ ಜಿಗುಪ್ಸೆ ಬಂದಂಗೆ ಕಾಣುತ್ತೆ. ಆ ಗುಂಡಿಗೆ ಬೀಳೋಣ ಅಂತ ನೋಡ್ತಾ ಇದ್ದಾನೆ. ಬೇಡ ಬಾರೋ ಅಣ್ಣ, ನಾವು ನಿಮ್ಮ ಅಭಿಮಾನಿ ಅಣ್ಣ, ಬಾರಣ, ಬೇಡ ಸಾಯ್ಬೇಡ, ಇವತ್ತಲ್ಲ బతుకుపోదు బారణ. గణపతి పూజ వస్తుంది కదా. ఎగ్జిట్ ఇక్కడ చూపించారు. ఎగ్జిట్ యాడ్ ఉంది, ವೈಲ್ಡ್ ಅನಿಮಲ್ಸ್ ಆರ್ ಬ್ರೆಡ್ ಅಸೆಡ್. ಪ್ರಾಣಿಗಳ ಭಾವನೆಗಳಿಗೆ ಗೌರವ ಕೊಡಿ. రారే అరమని చూడాలి, ఇంకా టైం అయిపోతుంది ఫుల్లు. ಇಲ್ಲ ಏನೇನು ಇದಾವಪ್ಪ, ನೀರು ನಾಯಿ ಎಲ್ಲ ಇದಾವಂತೆ. రా చూద్దాం ఇంకా ఏమో ఉన్నాయంట. ನೀರು ನಾಯಿ ಎಲ್ಲ ಇದಾವಂತೆ, ನೋಡೋಣ ಬರ್ರಿ. ನಾ ಇಲ್ಲ ಅಂತ ಮಾಡ್ಕೊಬಿಟ್ಟಿದ್ದೆ. ಹೆಚ್ಚು ಕಡಿಮೆ 2-3 ಕಿಲೋಮೀಟ್ರ್ ತಿರ್ಗ್ದಂಗೆ ಆಗೋವತ್ತು, ಹೆಚ್ಚು ಕಡಿಮೆ ಒಳಗಡೆ ಬಂದರೆ. ಅಯ್ಯಪ್ಪ, ನಮಗೆ ತಿರ್ಗಾಡೋಕ್ಕೆ ಕೆಪಾಸಿಟಿ ಇರ್ಬೇಕಷ್ಟೇ. ಎರಡು 3 ಕಿಲೋಮೀಟ್ರು ಹೆಚ್ಚು ಕಡಿಮೆ ತಿರ್ಗಾಡ್ದಂಗೆ ಆಗ್ತದೆ. ದೊಡ್ಡದು ಜೂ ಪಾರ್ಕು, ಮೊಸಳೆ ಎಲ್ಲ ಇದ್ದು. ಇಲ್ಲೇನೋ ಇದ್ದಾವೆ, ನೋಡೋಣ ಬನ್ನಿರಿ. ಪೂರ್ತಿ ವಿಡಿಯೋ ನೋಡಿರಿ, ಲಾಸ್ಟಿಗೆ ಕೊನೆಗೆ ಅಪ್ಲೋಡ್ ಮಾಡ್ತೀನಿ. ಬೇಕಾದ್ರೆ ಇನ್ಸ್ಟಾಗ್ರಾಮಗೆ, ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಹಾಗೆ ಫಾಲೋ ಕೊಡೋದನ್ನ ಮರಿಬೇಡಿ. ಪಾಪ ನೋಡೋರು ನೋಡಲಿ ಅಂತ ನಾನು ಟ್ರೈ ಮಾಡಿ ಇದು ಮಾಡ್ತಾಯಿದ್ದೀನಿ. ಏನು ಜಾತಿನೋ ಗೊತ್ತಿಲ್ಲ, ಇವು ಜಿಂಕೆಗಳೇ ಅನಿಸುತ್ತೆ ಮೋಸ್ಟ್ಲಿ. ಸರಿಯಾಗಿ ಅವ ನೋಡ್ರಿ. ಏನದು ನೀಲ್ಗಾಯಿ ಅಂತೆ, ಸಾಮಾನ್ಯವಾಗಿ ನೀಲ್ಗಾಯಿ, ಬ್ಲೂ ಬುಲ್ಲು. ವೈಜ್ಞಾನಿಕ ಹೆಸರು ಜಾಸೆಫಾಲಾಪ್ಸ್. ಏನೋ ಬರ್ದಾರ, ಅವೆಲ್ಲ ಓದೋಕೆ ಟೈಮ್ ಆಗಲ್ಲ ನಮಗೆ ಇವಾಗ. ಸರಿಯಾಗಿದ್ದಾವೆ, ಒಳ್ಳೆ ಹುಡುಗ ಗಣ. ಬ್ರದರ್ ಚೆನ್ನಾಗಿದ್ದೀರಾ? ಊಟ ಆಯಿತು, ತಿಂಡಿ ಆಯಿತಾ? ನೋಡಿರಿ ಇವೆಲ್ಲ ಇದ್ದಾವೆ. ಬರೀ ಜಿಂಕೆಗಳೇ ಜಾಸ್ತಿ ಜಾತಿ ಇದ್ದಾವೆ. ಇನ್ನು ಟೈಮ್ ಜಾಸ್ತಿ ಇಲ್ಲ, ಬೇರೆ ಬೇರೆ ನೋಡೋಣ ಬರ್ರಿ. ಇನ್ನು ಏನೇನು ಇದಾವೆ, ನೀರು ನಾಯಿ, ಮೊಸಳೆ ಅವೇ ಇದಾವಂತೆ. ನೋಡ್ಕೊಂಡು ಹೋಗ್ಬಿಡ್ಬೇಕು. ಎಲ್ಲ ಹುಲ್ಲುಗಳು ತಂದಿಟ್ಟಾರೆ, ಅಲ್ಲಿ ಏನಿದಾವೆ ನೋಡೋಣ. ಗೆಟ್ ಸ್ಟಪ್ಪು. ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡಬೇಡ್ರಿ, ಕಿರ್ಚಾಡಬೇಡ್ರಿ ಅಂತ ಹಾಕ್ಯಾರೆ. ಓಹೋ, ಇದ್ಯಾ ಜಾತಿನಪ್ಪ ಇದು? ಬ್ರೋ ಇದ್ಯಾ ಜಾತಿ ಹೇಳ್ರಿ ನೋಡಿ ನೀವೇ. ಅಯ್ಯಯ್ಯ, ಗಾಳಿ ಒಂಥರ ಇಲ್ಲಿ ಬ್ಲರ್ ಆಗ್ತೈತಲ್ಲ. ಈ ಒಂಡೆಲ್ಲ ಯಾಕೆ ಕೆಂಪಗಿರ್ತಾವಂತ ಅರ್ಥ ಆಗಿಲ್ಲ ನನಗೆ. ಕುತ್ಕೊಳ್ರಪ್ಪ, ಆರಾಮ ರೆಸ್ಟ್ ಮಾಡಿ. ಒಳ್ಳೆ ಚಿಂಕ. ಯಾಕೆ ಬ್ಲರ್ ಹೊಡಿತಲ್ಲ ಕ್ಯಾಮ್ರಾ? ಹಾಂ, ಜೂಮ್ ಮಾಡ್ರಿ ಅದಕ್ಕೆ. ಅಯ್ಯೋ, 2 ತಪ್ಕೊಂಡು ಕುತ್ಕೊಬಿಟ್ವಲ್ಲ ಅಂತ. అందరూ పోయారు. ಹುಡುಗ ಕಿಶನ್ ಅಪ್ಪು ಕಿಂಗ್ ಜಾಯ್ನ್. ಹಾಯ್ ಬ್ರದರ್ಸ್, ಹಾಯ್ ಬ್ರದರ್. ಎಲ್ಲ ಮುಗ್ದೋದು. ಇನ್ನು ಏನೇನು ಇದಾವೆ, ಒಂದು 2-3. ఎగ్జిట్ ఆ పక్కన, ఎగ్జిట్ ఈ పక్కన వేసిండారు. ఇట్లా చూసుకుని రావాలి మనం మళ్ళీ వెళ్ళి.
ఉండాలిరా చూసుకున్నಲ್ಲ వాష్రూమ్ కాదు అది ಇನ್ನು ಒಳಗೆ ಹೊರಗೆ ಇಲ್ಲಿ ಏನೇನೋ ಇದಾವಪ್ಪ ನೋಡೋಣ ಅದೇನೋ ನಿಕ್ಷೇಪರ ಪ್ರಾಣಿಗಳು ಅಂತ ಹಾಕ್ಯಾರೆ ఏముంది ಮುಳ್ಳು ಪಂದ್ಯ ಮುಳ್ಳಂದಿನ ಏನೋ ಇರಂಗೈತೆ ಜೂಮ್ ಮಾಡ್ತೀನಿ ನೋಡೋಣ ಕಾಣ್ಬೋದು ಏನೋ ಮೋಟ್ರಸ್ ಯಾವ ಆಕ್ಟಿವೇಟ್ ಆಗಿಲ್ಲ ಎಲ್ಲ ಸ್ವಿಚ್ ಆಫ್ ಆಗಂಗಿದಾವೆ ಗೊಬ್ಬು ವಾಸನೆ ಕ್ಲೀನ್ ಮಾಡ್ಯಾರಲ್ಲ ಗೊತ್ತಿಲ್ಲ ಇಲ್ಲೂ ಏನಿದು ಎಂಥದ್ದು ಏನೋ ಬೆಕ್ಕಿರಂಗಿತ್ತಪ್ಪ ಇದು ಕಾಡು ಬೆಕ್ಕಿರ್ಬೇಕು ನೋಡ್ರಿ ಕಾಡು ಬೆಕ್ಕೆ ಎಂಥದ್ದು ನಮ್ಮ ಕಡೆ ಹೆಬ್ಬಾಳು ಬೇಕು ಅಂತಾನೆ ಏನೋ ಅಂತಾರೆ ಇವನ್ನ ಏನೋ ಸ್ಮೈಲ್ ಕೊಡ್ತಿದ್ಯಾ ನೀವು ಯಾವ ಊರವರು ಅಕ್ಕ ನಾನು ಬೆಕ್ಕು ಯಾವ ಊರವರು ಬೆಳ್ತಂಗಡಿ ಅಂಟ ಧರ್ಮಸ್ಥಳ ಬೆಳ್ತಂಗಡಿ ಇಲ್ಲಿ ఉంటాయి కనిపించవయి ఎన్ని పిల్లిలది అనుకుంటారా ఏ పిల్లిలే ఉండాలి అదిగో అక్కడక్కడ ఉంటాయి కనిపించవు సరిగా ಈ ಬೆಕ್ಕುಳಿದ್ರೆ ಮಾತ್ರ ಭಯಂಕರ ಸ್ಮೆಲ್ಲು ಮತ್ತಿಂಗೆ ಹೋಗ್ಬೇಕಾ ಅರಮನೆ ಬೇರೆ ನೋಡ್ಬೇಕಿನ್ನ ಅರಮನೆ ನೋಡಬೇಕು ಅನ್ಕೊಂಡಿದ್ದರು ನೋಡ್ರಿ ಇಷ್ಟೇ ಇನ್ನು ಫೈನಲ್ ಇನ್ನೇನಿಲ್ಲ ಮುಗ್ದೋಯ್ತು ಆ ಬೆಕ್ಕುಳಿ ಹಾಕೋ ಕರೆಕ್ಟಾಗಿ ಕಾಣಲಿಲ್ಲ ಜನಗಳು ಇದ್ದಾರೆ ಪರವಾಗಿಲ್ಲ ತುಂಬ ಜನ ಬರ್ತಿದ್ದಾರೆ ಸಾಯಂಕಾಲ ಹೊತ್ತು ಜಾಸ್ತಿ ಇರ್ತಾರೆ ಅನಿಸುತ್ತೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗೋದು ಮರಿಬೇಡಿ ಏನೋ ಕಾಡಬೇಕು ಎಲ್ಲ ಹಾಕಿದ್ದಾರೆ ಒಟ್ರಸಿ ಬಟ್ಟು ಏನು ಕಾಣಲಿಲ್ಲ ನಮಗೆ ಒಂದೇ ಒಂದು ಬೆಕ್ಕು ಕಾಣ್ತು 1-2 ಕಾಂಡು ಅಷ್ಟೇ ಎಲ್ಲ ಸುಮಾರು ಖಾಲಿ ಇದಾವೆ ಒಟ್ರಸಿ ಇರ್ಬೋದೇನೋ ಅವೆಲ್ಲೆಲ್ಲಿ ಮಲ್ಕೊಂಡಿರ್ತಾವೆ ಗೊತ್ತಿಲ್ಲ ಹಾವುಗಳು ಎಲ್ಲಿದಾವೆ ಗೊತ್ತಿಲ್ಲ ನೋಡೋಣ ಒಂದ್ಸತಿ ಎಲ್ಲರೂ ಕಂಡ್ರೆ ಇವೆಲ್ಲ ಬರೀ ಕೋತಿಗಳು ಹಾಕಿ ಕೋತಿಲೇ ಅಂತ ತಿಳಿಸ್ತವ್ರ ಕೋತಿಗಳನ್ನ ನೋಡಿ ಸಾಕಾಗೋಗ್ಬಿಟ್ಟೈತೆ ಈಗ ಯಾವ ಸಣ್ಣವಿದಾವೆ ನೋಡ್ರಿ ಇವು ಅಯ್ಯೋ ಏನೋ ಅಂತಾರೆ ಇವಕ್ಕೆ ದೇವಿ ಇವೊಂದು ಸಖತ್ ಫ್ರೆಂಡ್ಲಿ ಆಗ್ತಾವಂತೆ ಮನುಷ್ಯಂಗೆ ನಿಮಗೆ ಏನಾರು ಗೊತ್ತಿರೋ ಕಮೆಂಟ್ ಮಾಡಿರಿ ಏನೋ ಅಂತಾರೆ ಮೀರ್ ಕಟ್ ಅಂತಾರಂತೆ ಇವನ್ನ ಇವು ಯಾವ ಕಡಿತಾನೇ ಇರ್ತವೆ ನಾವು ಯಾವುದೋ ಹಳೆ ಪಿಕ್ಚರ್ ನೋಡಿದ್ದು ಒಂದು ಎಂಥದ್ದು ಯಾವುದೋ ಪಿಕ್ಚರ್ ನೋಡಿದ್ದು ಒಂದು ಅದ್ರಾಗೆ ಅದು ಅವನ್ನ ಚೆನ್ನಾಗಿದೆ ಒಳ್ಳೆ ಇವೊಂದು ಚೆನ್ನಾಗಿದೆ ಒಟ್ರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನನಗೆ ಇದೊಂದು ನೋಡೋಕೆ ಖುಷಿ ಆಯ್ತು ದೇವರಣೆಗೂ ಇಷ್ಟು ಪ್ರಾಣಿಗಳಿಗೆ ಬಟ್ ಇವನೇನೋ ಭಾರಿ ಸಾಹಸ ಮಾಡ್ತೀನಿ ತೋಡ್ಕೊಂಡು ಜೈಲಿಂದ ಎಸ್ಕೇಪ್ ಆಗೋಣ ಅಂತ ಇವತ್ತಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಕೊಡು ಪ್ರಯತ್ನ ಪಡು ಯಾವತ್ತೊಂದು ದಿವಸ ಗೆಲ್ತೀಯ ಅಲ್ಲಿ ಬೇಡ ಕೆಳಗಡೆಯಿಂದ ತೋಡು ಅದು ಕಬ್ಬನ ಅದು ಅವ್ನು ನೋಡ್ರಿ ಅವ್ನು ಏನು ಸ್ಟೈಲ್ ಅವನು ಇವನು ಈಗ ಯಾವ್ರವರು ಅಲ್ಲಿ ಬೇರೆ ಕುತ್ಕೊಂಡಾರ ಅವರು ಅಲ್ಲಿ ಅವನೇನೋ ಕಂಡು ಹಿಡಿತೇನೆ ಆಕಾಶ ಇಲ್ಲಿಂದ ಎಗರ್ಬೋದು ಆಕಾಶಕ್ಕೆ ಅಂತ ಅಲ್ಲಿ ಕಾಣ್ತೈತಾ ಎಲ್ಲಿದ ನೋಡ್ರಿ ಮೇಲ್ಗಡೆಯಿಂದ ಹೋಗ್ಬಿಡೋಣ ಅಂತ ನೋಡ್ತೀನಿ ಇವನು ನೆಲ ತೋಡ್ತೀನಿ ಒಬ್ಬ ಚೆನ್ನಾಗಿದಾವ್ರ ಇದೊಂದು ಸಕ್ಕತ್ತಾಗಿತ್ತು ನೋಡಕ್ಕೆ ಮುಂಗುಸ್ ಜಾತಿ ಎಣ್ಣೆ ಎಣ್ಣೆ ముంగుసు కాదురా ఇది చిప్పంది ఇది చిప్పంది కూడా కాదు ఈ జాతి అది ఆడు చూడండి అక్కడ సహనం చేస్తున్నాడు అది ఏమంటారు దాన్ని నేను భారీ ಯೋಚನೆ ಮಾಡ್ತೀನಿ ಇವನೇನೋ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಬಿಟ್ಟಾನಲ್ಲಿ ನೋಡ್ರಿ ಏನೋ ಭಾರಿ ಯೋಚನೆ ಮಾಡ್ತೀನಿ ಇವನು
ಇವೊಂದು ಚೆನ್ನಾಗಿದಾವೆ, ತುಂಬ ಚೆನ್ನಾಗಿದೆ ನೋಡಕ್ಕೆ. ಸಣ್ಣ ಸಣ್ಣ ಪುಟ್ ಪುಟಾಣಿ ಹೂವು. ಇದ್ರೊಳಗಡೆ ಮುಂದೆ చూಡ್ರೆ ఉందా ಕನ್ಪಿಚ್ಚಟ್ಲದ ಇದ್ರೊಳಗೆ. ನಮಗೆ ನಾವೇ ಕಾಣ್ತಾಯಿದ್ದೀವಿ, ಬೇಡ ನಮ್ಮನ್ನೇ ನೋಡ್ಕೊಳಕ್ಕಾಗಲ್ಲ ನಮಗೆ. ಈ ಕಡೆ ಏನಿದಾವೆ ನೋಡ್ಕೊಂಡು ಸೀದಾ ಹೋಗಿ ಅರಮನೆ ನೋಡ್ಕೊಂಡು ಇವು ನಾವು ಕರೆ ಕೋತಿದ್ದಾನೆ. ಅಯ್ಯೋ 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 ಅಣ್ಣ, ಏನು ತಿಂತೀಯ ಅಣ್ಣ ಒಟ್ಟಿಗೆ ಎಷ್ಟೊಂದು ಕಲರ್ ಇದೆಯಾ ಅಣ್ಣ? ನಾವು ನಿಮ್ಮ ಅಭಿಮಾನಿ ಅಣ್ಣ. ಅದೇ ರೇ ಪೈನ ಕುಚ್ಚು ನೋಡ್ಕಂದ್ರೆ ಬಟ್ಲೆ ಹಾಸ್ಕೊಂಡಟ್ಟು ಇನ್ನು ಯಾರು ನೋಡ್ರಿ ಇವನು ಇಷ್ಟೊಂದು ಕರ್ಗಿದಾನಲ್ಲ ಅಂತ. ಹಾಂ ನೋಡ್ರಿ, ಒಳ್ಳೆ ಬಟ್ಟೆ ಹಾಕೊಂಡು ಕುತ್ಕೊಂಡಂಗೆ ಕಾಣ್ತಾನೆ ಇಲ್ಲಿಂದ ನೋಡ್ರಿ. ಡೈರೆಕ್ಟಾಗಿ ನೋಡ್ರಿ, ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಬರ್ತಲ್ಲ. ಏನೋ ಒಂಚೂರು ಸ್ಮೈಲ್ ಕೊಡ್ತೀನಪ್ಪ. ಫುಲ್ಲು ಕರ್ಗಿದ್ದಾನೆ ಇವನಂತ. ನಾನು ಈ ಥರ ಕೂತಿ ನೋಡಿರಲಿಲ್ಲ. ಎಕ್ಸಿಟ್ ಇನ್ನು ಮುಗ್ದು. ಪ್ರಾಣಿಗಳು ಮನಸ್ಸು ನಮ್ಮಂತೆಯೇ ಕರೆಕ್ಟೇ. ನಮ್ಮ ಮನ್ಸು ಥರ ಇರಲ್ಲ ಬಿಡ್ರಿ ಪ್ರಾಣಿಗಳ ಮನಸ್ಸು. ಇಲ್ಲ ಬರ್ತಾರೆ ಪ್ರಾಣಿಗಳ ಮನಸ್ಸು ನಮ್ಮ ಥರ ಅಂತ. ಬಟ್ ಪ್ರಾಣಿಗಳ ಮನಸ್ಸೇ ಮೇಲು, ಮನುಷ್ಯರ ಮನಸ್ಸೇ ಸರಿ ಇರಲ್ಲ. ಏನಂತೀರ? ಮನುಷ್ಯರು ಒಬ್ಬೊಬ್ರು ನೋಡ್ತಾರೆ, ಯೋಚನೆ ಮಾಡ್ತಾರೆ. ಬಟ್ ಪ್ರಾಣಿಗಳೆಲ್ಲ ಹಂಗಲ್ಲ, ಒಂದೇ ಥರ ಯೋಚನೆ ಮಾಡ್ತಾವೆಲ್ಲ. ಅದೇ ಸತ್ಯ. ಮುಗೀತು ನಮ್ಮ ನೋಡಿ. ಇಲ್ಲೊಂದು ಜಿರಾಫೆ ಇದೊಂದು ಐತೆ, ಅದು ನೋಡ್ಕೊಂಡು ಅರಮನೆ ಹತ್ರ ಹೋಗ್ಬಿಡ್ತೀವಿ. ಟೈಮ್ ಆಗ್ಬಿಡುತ್ತೆ ನಮಗೂ. ನಾವು ಬೈಕಲ್ಲಿ ಬಂದಿದ್ದು, ಹೆಚ್ಚು 11 ಗಂಟೆಗೆ ಹೊರಟಿದ್ದು ನಾವು ಇರತ್ತದಿಂದ. 11 ಗಂಟೆಗೆ ಹೊರಟು ಹೆಚ್ಚು ಕಡಿಮೆ ಇಲ್ಲಿ ಬರೋತ್ತಿಗೆ 1:30 ಆಗೋಯ್ತು. ಮತ್ತು ಇದು ಮುಗಿಸ್ಕೊಂಡು ಹೋಗ್ಬೇಕು ಈಗ. ಮತ್ತೆ ಹೋಗಿ ನಾವು ಮದ್ದೂರಲ್ಲಿ ಬೈಕ್ ಹಾಕಿ ಬಂದಿದ್ದು. ಬಸ್ಸಲ್ಲಿ ಹೋಗೋಣ ಆರಾಮಾಗಿ ಅಂತ. ಯಾಕೆ ರಿಸ್ಕ್ ತಗೋಬೇಕು ಸುಮ್ಮನೆ ಅಲ್ವಾ? ಮತ್ತೆ ಆನೆಗಳ ಹತ್ರ ಬಂದುಬಿಟ್ಟಿದ್ದೀವಿ. ಗಜರಾಜ ಇಲ್ಲ, ಇನ್ನೇನೋ ರೆಡಿ ಮಾಡ್ತಿದ್ದಾರೆ ಗ್ರೌಂಡ್ ಫ್ಲೋರ್ ಏನೋ. ನೋಡಂಬನ್ರಿ, ಅಲ್ಲೊಂದು ಜಿರಾಫೆ ಒಂದು ಐತೆ. ಆವಾಗ ಜಾಸ್ತಿ ಇದ್ದು ಜಿರಾಫೆ, ಇವಾಗ ಹೆಂಗಿದಾವೆ ಗೊತ್ತಿಲ್ಲ. ಇವು ಕಡಿಮೆ ಇರೋಂಗಿದಾವೆ ಜಿರಾಫೆಗಳು ಇವಾಗ. ಅವಾಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಎಂಟ್ರಿಲೇ ಜಿರಾಫೆ ಕಾಣ್ತವೆ. ಇದು ಕೀಟ್ಲೆ ಜಾಸ್ತಿ ಅಂದ್ಕೊಂಟ ಇವ್ನು ಜಗಳ ಮಾಡ್ತಾನೆ ಅನ್ಸುತ್ತೆ. ಅದಕ್ಕೆ ಒಂದು ಸಪ್ರೇಟಾಗಿ ಬಿಟ್ಬಿಟ್ಟಾರೆ ಆನೇನ ಒಬ್ಬನೇ. ಇಲ್ಲಿ ಏನಾರು ಇರ್ಬೋದು. ಇಲ್ಲೊಬ್ಬ ಇವನಿದಾನೆ ನೋಡ್ರಪ್ಪ. ಇದು ಕಾಡು ಕಂದಿ ಎಲ್ಲಿ ಬಂಟಿಗಾದ್ರೆ ಕಳ್ಳಿ ಒಬ್ಬನೇ ಇದ್ದಾನೆ ನೋಡ್ರಿ ಇವನು. ಇವ್ರು ಮಾತ್ರ ಭಾರಿ ಡೇಂಜರ್ ಅನ್ಸುತ್ತೆ. ಅತಿ ಸರಿಯಾದ್ದು ಹಳ್ಳನೇ ಕಟ್ಬಿಟ್ಟಾರೆ ಇಲ್ಲಿ. ಇಳಿಬಾರ್ದು ಹತ್ಬಾರ್ದು ನನಗೆ ನೋಡ್ರಿ. ಒಬ್ಬನೇ ಹೋಗ್ಬಿಡ್ತಾನೆ ನೋಡ್ರಿ. ಹೋಗ್ಬಿಟ್ಟ ಅಂಟು ತೋರಿಸ್ಕೊಂಡು ಹೋಗ್ಬಿಟ್ಟ. ಆಯ್ತು, ಮುಗೀತು ಫೈನಲ್ಲು. ಆ ಗೆಂಡಾಮೃಗಗಳು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಬೇಕಾಯ್ತು, ನೋಡೋಕ್ಕಾಗಲಿಲ್ಲ, ಟೈಮ್ ಇಲ್ಲ. ಇನ್ನೊಂದು ಸತಿ ಯಾವಾಗಾರು ಬಂದರೆ ನೋಡೋದು. ಕಪ್ಪು ಕರಡಿ ಟೈಮ್ ಮಾಡ್ಕೊಂಡು ಯಾವಾಗಾರು ಬಂದು. ಇವಕ್ಕೆಲ್ಲ ಟೈಮ್ ಇರಬೇಕು. ಹೆಚ್ಚು ಕಡಿಮೆ ಒಂದು ದಿವಸ ಎಲ್ಲ. ಇಲ್ಲಿ ಮೈಸೂರಂತೂ ಒಂದು ದಿವಸ ನೋಡೋಕ್ಕೆ ಸಾಲಲ್ಲ, ಅಷ್ಟೊಂದು ದೊಡ್ಡದು ಮೈಸೂರು. ಏನೇನೋ ಇದ್ದಾವೆ ಮೈಸೂರಲ್ಲಿ ನೋಡೋಕ್ಕೆ. ಚಾಮುಂಡಿ ಬೆಟ್ಟ ಐತೆ, ಅವು ತುಂಬ ಥರ ಇದ್ದಾವೆ ನೋಡೋಕ್ಕೆ. ಒಂದು ದಿವಸ ಸಾಲಲ್ಲ. ರಾಜರ ಕಾಲದ ಸ್ಕ್ರೀಜ್ ಪಂಜರ ಇದ್ರಾಗೆ ಬಂದ್ಸರಂತೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ. ಸಿಂಹನ, ಕರಡಿನ ನೋಡ್ರಿ. ಇದು ಇವ್ರು ಹೋಗಿ ಟ್ರೈ ಮಾಡೋಣ ಅಂತ ನೋಡ್ತಿದ್ದಾರೆ. ಬೇಡ ಕಣ್ರಪ್ಪ, ನಿಮ್ಮನ್ನೆಲ್ಲ ತಂಡ ಹಾಕ್ಬಿಡ್ತಾರೆ. ಹೋಗ್ಬಿಟ್ರೆ ಸುಮ್ಮನೆ ಬಂದಿರೋ ನೋಡ್ಕೊಂಡು. ಜಿರಾಫೆ ಇತ್ತು, ಎಲ್ಲ ಬಿಟ್ಟು ಜಿರಾಫೆಗಳು. ಇದೆಲ್ಲ ಸ್ಟ್ರೀಟ್ ನೋಡ್ರಿ, ಕುತ್ಕೊಳಕ್ಕೆ ಸಾಕದ ಮಾಡ್ಯಾರೆ. ರೆಸ್ಟ್ ಮಾಡೋಕ್ಕೆಲ್ಲ ಸುತ್ತಾಡ್ಕೊಬಂದು. ನಮಗೆ ಟೈಮ್ ಇಲ್ಲ ಕೂರೋಕ್ಕೆ. ಇನ್ನು ಅರಮನೆ ಬೇರೆ ನೋಡ್ಬೇಕು. ನನ್ನ ಹೆಂಡ್ತಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೈಸೂರು, ಹಂಗಾಗಿ ಕರ್ಕೊಬಂದಿದ್ದೆ. ಇಲ್ಲಿ ಹತ್ರನೇ ಇದ್ದೀವಲ್ಲ, ತೋರಿಸ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದೆ. ನಮಗೆ 85 ಕಿಲೋಮೀಟ್ರನ್ನ ಆಗುತ್ತೆ. ఇలాకాదరా అక్కడ కూర్చొని చేసిండారంತೆ. ಗೊಂಬೆಗಳು ಏನೇನೋ ಇದ್ದಾವೆ, ಅಂಗಡಿಗಳು ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾವ್ರೆ ಬಂದು ಕುತ್ಕೊಂಡು. ಎಕ್ಸಿಟ್ ನಿರ್ಗಮನ.
ಟಾಯ್ಲೆಟ್ಗೆಲ್ಲ ಜಾಸ್ತಿ ಬೆಸ್ಟ್. ಓಕೆ ಫ್ರೆಂಡ್ಸ್, ಇಷ್ಟೇ ಇರೋದು ನೋಡೋಕ್ಕೆ. ಇನ್ನೊಂದು ಜಿರಾಫ್ ಇದೊಂದು ಐತೆ, ತಂದು ನೋಡೋಣ ಕೊನೆಗೆ. ಓಕೆ ಬಾಯ್ ಫ್ರೆಂಡ್ಸ್. ಅರಮನೆ ನೋಡೋಣ, ಆಮೇಲೆ ಲೈವ್ ಬರ್ತೀನಿ ಮತ್ತೆ ಇನ್ನೊಂದು ಅರ್ಧ ಗಂಟೆ.